गुरुब्रह्मा गुरुविष्णु गुरुदेवो महेश्वरः गुरु साक्षात् परब्रह्म तस्मै श्री गुरुवे नमः। वागीशाध्यासोऽन्तः सर्वास्याध्यासयो यस्मात् कृत्यास्तोत्रं नमामि गजाननम्। सुरासुरासेवितसुरकरेविराजितां कमनीय पुस्तकाः विरिञ्चति कमलास्तदा सरस्वतीर्नृत्यतु वाक्यमे सदा अचिन्त्यां मृत्युरूपाय निर्गुणाय गुणात्मने समस्तजगदोद्धारं भक्तये ब्रह्मणे नमः। श्रुतिस्मृतिपुराणानाम् आलयं करणारे नमामि भगवत्पादशङ्करं लोकशङ्करम्। अब्दौ विश्वसमयुक्ते माङ्गल्यसहिते वस्त्रैराभरणैः अलङ्कृते निर्दये सह देवद्विजानं समप्रत्य प्रगृह्य ब्राह्मणाशयः भक्षयित्वा निमग्नं समाधमः। ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಪಂಚಾಂಗ ಶ್ರವಣವನ್ನು ಅಂತ ಮಾಡ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಪಂಚಾಂಗ ಶ್ರವಣ ನಮ್ಮ ಇಡೀ ಈ ವರ್ಷದ ಒಂದು ನಮ್ಮ ಜೀವನ ಹೇಗೆ ನಡೀತದೆ, ಹೇಗೆ ನಾವು ನಡ್ಕೊಳ್ಬೇಕು, ಯಾವ ರೀತಿಯಲ್ಲಿ ನಾವು ದೇವತಾ ಆರಾಧನೆ ಮಾಡಬೇಕು, ಏನೇನು ಮಾಡಬೇಕು ಅನ್ನೋಂಥದ್ದನ್ನು ನಮಗೆ ಅದು ತಿಳಿಸಿಕೊಡುವಂಥದ್ದು. ಆದರೆ ನಾವು ಯಾವಾಗಲೂ ಮೊದಲಿಗೆ ಪ್ರಥಮದಲ್ಲಿ ವಾಗೀಶಾಧ್ಯ ಅನ್ನೋ ಗಣಪತಿಯನ್ನು ಸ್ಮರಣೆ ಮಾಡೋದಾಗಲಿ, ಸರಸ್ವತಿಯನ್ನು ಸ್ಮರಣೆ ಮಾಡೋದಾಗಲಿ, ಯಾವತ್ತು ಅಚಿಂತ್ಯಾರ್ಥವನ್ನು ನಿರ್ಗುಣಾಯ ಗುಣಾತ್ಮನೆ ಸಮಸ್ತ ಭೂತಯೇ ಬ್ರಹ್ಮಣೇ ನಮಃ ಅನ್ನುವಾಗ ಆ ಪರಮಾತ್ಮನನ್ನು ನಾವು ಸ್ಮರಣೆ ಮಾಡೋದಾಗಲಿ, ಯಾವ ಶ್ರುತಿ ಪುರಾಣಾದಿಗಳನ್ನು ತಿಳಿಸಿಕೊಟ್ಟು ಯಾವತ್ತೂ ನಮಗೆ ಶಾಸ್ತ್ರಾದಿಗಳನ್ನು ತಿಳಿಸಿಕೊಡ್ತಕ್ಕಂಥ ಶಂಕರಾಚಾರ್ಯರಂತಹ ಸ್ಮರಣೆ ಮಾಡಿ ಅರ್ಧ ಅಂದರೆ ಈ ಸಾಂವತ್ಸರಿಕದ ಪ್ರಾರಂಭದಲ್ಲಿ ಏನು ಮಾಡಬೇಕು ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಯಾವತ್ತು ಬೆಳಗಿನ ಜಾವದಲ್ಲಿ ಸ್ನಾನಾದಿಗಳನ್ನೆಲ್ಲ ಮಾಡಿ ತೈಲಾಭ್ಯಂಗ ಸ್ನಾನ ಅಂತ ಹೇಳ್ತಾರೆ. ತೈಲಾಭ್ಯಂಗ ಸ್ನಾನಾದಿಗಳನ್ನೆಲ್ಲ ಮಾಡಿ ಅಷ್ಟೇ ಅಲ್ಲದೆ ಒಳ್ಳೆಯ ಹೊಸ ವಸ್ತ್ರಾದಿಗಳನ್ನು ಧಾರಣ ಮಾಡುವಂತಹದ್ದಾಗಿ ಮತ್ತು ನಿಂಬಪತ್ರವನ್ನು ಸೇವನೆ ಮಾಡಬೇಕು ಅಂತ ಹೇಳ್ತಾರೆ. ನಿಂಬಪತ್ರವನ್ನು ಸೇವನೆ ಮಾಡಿ ನಾವು ಗುರುಗಳಿಗೆ ಬ್ರಾಹ್ಮಣರಿಗೆ ನಮಸ್ಕಾರ ಮಾಡಿ ಈ ಸಾಂವತ್ಸರಿಕದ ಹೊಸ ವರ್ಷದ ಒಂದು ಈ ಫಲವನ್ನು ಕೇಳಬೇಕು ಅಂತ ತಿಳ್ಕೊಂಡು ಹೇಳ್ತಾರೆ. ಈ ಫಲ ಹೇಗಿರ್ತದೆ ಅಂತ ಹೇಳಿ ಕೇಳಿದ್ರೆ ಮನುಷ್ಯರಿಗೆ ಎಲ್ಲರಿಗೂ ಕೂಡ ಒಂದೇ ತೆರನಾಗಿರ್ತದೆ ಅಥವಾ ತೊಂದರೆಗಳಲ್ಲೂ ಇರ್ತದೆ. ಹಾಗಾಗಿ ಪಂಚಾಂಗ ಶ್ರವಣ ಯಾಕೆ ಮಾಡಬೇಕು? ನಮಗೆ ತೊಂದರೆನೇ ಇರ್ತದೆ ಅಂತ ಆದ್ಮೇಲೆ ನಾವು ಈ ಶ್ರವಣ ಮಾಡೋದ್ರೊಳಗೆ ಯಾವುದು ಕೂಡ ಆಗ್ತಿಲ್ಲ ಅಂತ ಹೇಳುವಂಥ ಯಾಕಂತ ಕೇಳಿದ್ರೆ ಪಂಚಾಂಗ ಶ್ರವಣ ಫಲ ಮಾತ್ರದಿಂದ ನಮಗೆ ಕೆಟ್ಟದಿದ್ರೂ ಕೂಡ ಅದು ಸರಿ ಆಗ್ತದೆ, ಒಳ್ಳೆಯದಾಗ್ತದೆ ಅನ್ನೋ ದೃಷ್ಟಿಯಿಂದ ಈ ಪಂಚಾಂಗ ಶ್ರವಣವನ್ನು ನಾವು ಮಾಡಬೇಕು ಅಂತ ಹೇಳಿ ಅಂತ ಪಂಚಾಂಗ ಶ್ರವಣವನ್ನು ನಾವು ಮಾಡೋದ್ರಿಂದ ನಮ್ಮ ಇಡೀ ಒಂದು ವಾರ್ಷಿಕ ಅಂದ್ರೆ ಸಾಂವತ್ಸರಿಕವಾದಂತಹ ಇಡೀ ವರ್ಷದ ಒಂದು ಫಲ ನಮಗೆ ಒಳ್ಳೆಯದಾಗಿ ಬರ್ತದೆ ಅನ್ನೋದನ್ನು ಹೇಳುವಂಥದ್ದು. ಹಾಗಾದ್ರೆ ಈ ಸಂವತ್ಸರದೊಳಗೆ ಏನೇನು ಆಗ್ತದೆ ಅನ್ನುವಂಥದ್ದನ್ನು ಕೂಡ ಹೇಳುವಂಥದ್ದು. ಈಗ ನಾವು ಸರ್ವೇ ಸಾಧಾರಣವಾಗಿ ಏನು ಕೇಳ್ತೀವಿ ಅಂತ ಕೇಳಿದ್ರೆ ಇಂದ್ರಪ್ರಸ್ಥ ಯುಗ ಅಂತ ಕೇಳಿದ್ರೆ ಯುಗಗಳು ಎಲ್ಲ ಹೆಂಗಾಗ್ಯಾವ ಅಂತ ಹೇಳ್ಕೊಂಡು ಹೇಳ್ತಾರೆ. ಇಂದ್ರಪ್ರಸ್ಥ ಯುಗ ಇದಿಷ್ಟರದ ಪ್ರಮಾಣ ಎಷ್ಟು ಅಂತ ಕೇಳಿದ್ರೆ 3044 ಅಂತ ಹೇಳ್ತಾರೆ. ಉಜ್ಜಯಿನ ವಿಕ್ರಮರಾಜ ಪ್ರಮಾಣ 135 ಅಂತ ಹೇಳ್ತಾರೆ. ಪ್ರತಿಷ್ಠಾ ನಗರಿ ಶಾಲಿವಾಂಶಿಕೆ ಪ್ರಮಾಣ 18,000. ವೈತರಣ್ಯ ವಿದ್ಯಾಭೇದದ ಪ್ರಮಾಣ ಅದು 10,000. ಕಾವೇರಿ ತೀರೆ ನಾಗಾರ್ಜುನ ಪ್ರಮಾಣ ಅದನ್ನು 4,000 ಅಂತ ತಿಳ್ಕೊಂಡಿದ್ದಾರೆ. ಗೌಡ ದೇಶ ಕಲ್ಕಿ ಮಾತೃಪ್ರಗಾರನೆ 8 ವರ್ಷ 21 ದಿವಸ. ಹಂಗಾಗಿ ಏನು ಅಂತ ಹೇಳಿದ್ರೆ 4,32,000 ಈ ರೀತಿ ಶಕವರ್ಷದ ಪ್ರಮಾಣಗಳು ಆಗ್ಯಾವ ಅಂತ ಹೇಳ್ತಾರೆ. ಇಷ್ಟಾಗ್ಯಾವ ಅಂತ ಕೇಳಿದ್ರೆ ಯಾವ್ಯಾವ ಶಕಗಳು ಎಷ್ಟೆಷ್ಟು ಅನ್ನುವಂಥದ್ದನ್ನು ಕೂಡ ಹೇಳುವಂತಹದ್ದಾಗಿದೆ. ಈ ಶಕಗಳನ್ನು ನಾವು ಈಗ ಯಾಕೆ ಕೇಳಬೇಕಾಗಿದೆ ಅಂತ ಕೇಳಿದ್ರೆ ಯಾವ ಒಂದು ಎಷ್ಟು
ಲಕ್ಷ ಇರುವಂತಹದ್ದು ನಮ್ಮ ಕಲಿಯುಗ ಅನ್ನುವಂಥದ್ದು ಏನಿಲ್ಲ, ಇದನ್ನು ನಾವು ಎಷ್ಟು ಕಳೆದೇವಿ ಅಷ್ಟು ಉಳಿದು ಇನ್ನೂ ಕೂಡ 4 ಲಕ್ಷದಷ್ಟು ಉಳಿದದ ಅಂತ ಹೇಳಿ ತಿಳ್ಕೊಂಡಿರ್ತಾರೆ. ಈ ಕಲಿಯುಗ ಅಂತ ಹೇಳಿ ತಿಳ್ಕೊಂಡ್ಬಿಟ್ರೆ ನಾವು ದೇವರು ದಾನ ಧರ್ಮ ಇತ್ಯಾದಿಗಳನ್ನು ಮಾಡಲಿಲ್ಲ ಅಂತ ಹೇಳಿದ್ರೆ ಯಾವತ್ತೂ ನಮಗೆ ಕಟ್ಟ ಬಿದ್ದತ್ತಲ್ಲ ಅನ್ನೋಂಥ ಹೇಳ್ತಾರೆ. ಕಲಿ ಏನೇನು ಹೇಳ್ತಾ ಅಂತ ಹೇಳಿದ್ರೆ, ಯಾರು ಧರ್ಮವನ್ನು ಮಾಡೋದಿಲ್ಲೋ, ನಾಮಸ್ಮರಣೆಯನ್ನು ಮಾಡೋದಿಲ್ಲೋ, ಯಾರು ಭಗವಂತನನ್ನ ಸ್ಮರಣ ಮಾಡೋದಿಲ್ಲೋ ಅವರೆಲ್ಲರಿಗೂ ಕೂಡ ನಾವು ಪ್ರವೇಶ ಮಾಡ್ತೀವಿ ಅಂತ ಹೇಳ್ತಾರೆ. ಅದಕ್ಕೆ ಈ ಕಲಿಯುಗಗಳನ್ನು ನಾವು ಮುಖ್ಯವಾಗಿ ಭಗವಂತನ ಸ್ಮರಣ ಇತ್ಯಾದಿಗಳನ್ನು ಮಾಡಬೇಕು. ಹಾಗಾದ್ರೆ ಪಂಚಾಂಗ ಶ್ರವಣ ಏನು ಅಂತ ಹೇಳ್ಕೊಂಡು ಅಂತ ಹೇಳಿದ್ರೆ, ಯಾರ್ಯಾರು ಈ ವರ್ಷ ಏನೇನು ಮಾಡ್ತಾರ ಅನ್ನೋಂಥದ್ದನ್ನ ಹೇಳ್ತಾರೆ. ವರ್ಷ ಗುರು ಮಂತ್ರಿ ಇದ್ದಾನ, ಗುರು ವರ್ಷಕ್ಕೆ ಅಧಿಪತಿ ಆದಂತಹ ಗುರು ಇದ್ದಾನೆ, ಮಂತ್ರಿ ಮಂಡಳಿದ್ದಾನ, ಸೇನಾಧಿಪತಿ ಚಂದ್ರ ಇದ್ದಾನ, ಪೂರ್ವ ಸಸ್ಯಾಧಿಪತಿ ಶುಕ್ರ ಇದ್ದಾನ, ಪರಸ್ಯಾಧಿಪತ ಕುಡ ಇದ್ದಾನೆ, ಧಾನ್ಯಾಧಿಪ ಬುಧ ಇದ್ದಾನೆ, ಅರ್ಗಾಧಿಪ ಶನಿ ಇದ್ದಾನೆ, ಮೇಘಾಧಿಪ ಅಂದ್ರೆ ಮಳೆ ಮಾಡ್ತಕ್ಕಂಥ ಚಂದ್ರ ಇದ್ದಾನೆ, ರಸಾಧಿಪ ಅಂದ್ರೆ ರವಿ ಇದ್ದಾನೆ, ನಿರಸಾಧಿಪ ಅಂದ್ರೆ ಗುರು ಇದ್ದಾನೆ. ಇದಕ್ಕೆ ಉಪನಾಯಕರು ಯಾರು ನಾಯಕರಾಗ್ತಾರೆ ಅಂತ ಹೇಳಿದ್ರೆ, ರವಿ ನಾಯಕ ಇದ್ದಾನೆ. ಯುದ್ಧ, ವ್ಯವಹಾರ, ಮೃಗ, ಸರ್ಪ, ಮಾಂಗಲ್ಯ ಫಲ, ನಾಮಾಧಿಪ ಚಂದ್ರ, ಅಶ್ವ, ಸ್ತ್ರೀ, ರೋಹನಾಧಿಪತಿ ಕುಜ, ರತ್ನಾಧಿಪ ಬುಧ ಇದ್ದಾನೆ, ಛತ್ರ, ವಸ್ತ್ರಾಧಿಪತಿಗೆ ಎಲ್ಲ ಕೂಡ ಗುರು ಇದ್ದಾನೆ. ಪೂರ್ವ ದ್ರವ್ಯಾಭರಣಾಧಿಪತಿ ಶುಕ್ರ ಇದ್ದಾನೆ, ಕಾಟ ದಿವಾನಾಧಿಪತಿ ಶನಿ ಇದ್ದಾನೆ. ಸಂವತ್ಸರಗಳು ಆಗಿರ್ತಾರೆ ಅಂತಂದ್ರೆ ಈ ವರ್ಷ ವಿಶೇಷವಾದಂತಹದ್ದು ಪರಾಭವ ಸಂವತ್ಸರ ಅಂತ ಹೇಳ್ತಾರೆ. ಪರಾಭವ ಸಂವತ್ಸರ ಅಂತ ಕೇಳಿದ್ರೆ ಯಾವಾಗಲೂ ಒಂದು ದೃಷ್ಟಿಯಿಂದ ವಿಚಾರ ಮಾಡಿದ್ರೆ ಪರಾವಲಂಬನೆ ಆಗಿರುವಂತಹದ್ದನ್ನು ಅಂತ ಹೇಳ್ಬೋದು. ನಾವು ಪರಾಭವವಾಗಿರುವಂತಹ ಸಂವತ್ಸರ ಇರುವಂತ. ಆದರೆ ಆದರೂ ಕೂಡ ಈ ಪರಾಭವ ಸಂವತ್ಸರದಲ್ಲಿ ಮುಂಗಾರು ಬೆಳೆ ಚೆನ್ನಾಗಿ ಬರ್ತದೆ ಅಂತ ಹೇಳ್ತಾರೆ. ವರ್ಷಾಂತಕ್ಕೂ ಅವನ ಫಲ ಎಂತ ಅಂತ ಕೇಳಿದ್ರೆ ಅದು ಕೂಡ ಉತ್ತಮವಾದಂತಹ ಈಶಾನ್ಯ ಭಾಗ, ವಿದರ್ಭ, ದಿಲ್ಲಿ, ಪಾಟ್ನಾ ಈ ಪ್ರದೇಶಗಳಲ್ಲಿ ವಿಶೇಷವಾಗಿ ಕಂಡು ಬರ್ತದೆ ಅಂತ ಹೇಳ್ತಾರೆ. ಆದರೆ ರೋಗ ರುಚಿಗಳೆಲ್ಲ ಮಂತ್ರಿ ಪೂಜೆ ಅಂತ ಅವ್ರ ಫಲ ಏನಂತ ಕೇಳಿದ್ರೆ, ಮಂತ್ರಿ ಇದ್ದಾಗ ಮಳೆಗಳು ಸ್ವಲ್ಪ ಕಡಿಮೆ ಆಗ್ತಾವ, ಮಂಗಳಿದ್ದಾಗ ಧಾನ್ಯಗಳು ತುಟ್ಟಿ ಆಗ್ತಾವ ಅಂತ ಹೇಳ್ತಾರೆ. ಜೋರು ಮತ್ತು ಇವೆಲ್ಲ ಕಳ್ಳರು ಹಾಕೋದು ಭಯ ಆಗ್ತದೆ ಅಂತ ಹೇಳ್ತಾರೆ. ಸೇನಾಧಿಪತಿ ಚಂದ್ರ ತತ್ವ ಅಂತ ಹೇಳಿದ್ರೆ, ಚಂದ್ರ ಸೇನಾಧಿಪತಿ ಇರುವಾಗ ಉತ್ತಮ ಮಳೆ ಅದು ಆಗುವುದು, ಎಲ್ಲ ಬೆಳೆಗಳು ಸಮೃದ್ಧವಾಗಿ ಬೆಳೆಯುವು, ಜನರು ರೋಗ ರಹಿತರಾಗಿ ಸುಖ ಬಂದವರು ಹಾಗೂ ಗೋಗಳು ಹೆಚ್ಚು ಹಾಲನ್ನು ಕೊಡ್ತಾವ ಅಂತ ಹೇಳ್ತಾರೆ. ಪೂರ್ವ ಸಸ್ಯಾಹಾರಿ ತತ್ವ ಮುಂಗಾರು ಬೆಳೆಗೆ ಶುಕ್ರನು ಅಧಿಪತಿಯಾಗಿರುವಾಗ ಮಳೆ ಉತ್ತಮ ರೀತಿಯಿಂದ ಬೀಳ್ತದೆ ಅಂತ ಹೇಳ್ತಾರೆ. ಅನೇಕ ವಿಧವಾದ ಧಾನ್ಯ ಹಾಗೂ ಫಲಗಳು ಸಮೃದ್ಧವಾಗ್ತಾವ ಅಂತ ಹೇಳ್ತಾರೆ. ಜನರಲ್ಲಿ ರೋಗಗಳು ಹಬ್ಬುವುದಿಲ್ಲ ಹಾಗೂ ಹತ್ತಿರ ದ್ರವ್ಯಗಳು ಹೆಚ್ಚಾಗಿ ಸಂಗ್ರಹವಾಗ್ತವೆ, ದುಡ್ಡುಗಳು ಕೂಡ ಹೆಚ್ಚು ಸಂಗ್ರಹ ಆಗ್ತದೆ ಅಂತ ಹೇಳ್ಕೊಂಡಿರ್ತಾರೆ. ಪರಸಸ್ಯಾನಿಕ ತತ್ವದ ಪೂಜಾ ಅವನು ಪೂಜಾ ಅಂದ್ರೆ ಹಿಂಗಾರು ಬೆಳೆ ಅಧಿಪತಿಯಾಗಿರುವಾಗ ಹಿಂಗಾರು ಬೆಳೆ ಸಮೃದ್ಧವಾಗಿ ಬರೋದು ಕಡಿಮೆ ಆಗ್ತದೆ. ಕಂತ ಮೂಲಗಳು ನೀರು ಕಡಿಮೆಯಾಗಿ ರಾಜ್ಯದಲ್ಲಿ ಯುದ್ಧ ಪ್ರಸಂಗ ಬರಬಹುದು, ಜನರಿಗೆ ರೋಗ ಹಾಗೂ ಅಗ್ನಿಯಿಂದ ಭೀತಿ ಉತ್ಪನ್ನ ಆಗ್ತದೆ. ರಾಜ್ಯಾಂಗ ಬುಧ ಇರುವಾಗಲೂ ಕೂಡ ಏನಾಗ್ತದೆ ಹೇಳಿದ್ರೆ, ಎಲ್ಲ ಕಡೆಯ ಬುಧನ ಧಾನ್ಯಾಧಿಪತಿಯಾಗಿರುವಾಗ ಮಧ್ಯಮ ಪ್ರಮಾಣದ ಮಳೆ ಸುರಿಯುತ್ತದೆ. ಪ್ರದೇಶಗಳಲ್ಲಿ ಮಾತ್ರ ಧಾನ್ಯಗಳು ಕಡಿಮೆ ಆಗ್ತದೆ. ಕೆಂಪು ಮಿಶ್ರಿತ ಕಪ್ಪು ಭೂಮಿಯಲ್ಲಿ ಒಳ್ಳೆ ಬೆಳೆಗಳು ಬರ್ತಾವ ಅಂತ ತಿಳ್ಕೊಂಡ. ಅರ್ಗಾತ್ಮ ತತ್ವ ಅವನೇನು ಅಂತ ಕೇಳಿದ್ರೆ, ಶನಿ ಮಾರಾಟ ಅಧಿಪತಿಯಾದಾಗ ಮಳೆ ಮಧ್ಯಮ ಪ್ರಮಾಣದಿಂದ ಬೀಳೋದು, ಭೂಮಿಯಲ್ಲಿ ರೋಗ ಜ್ವರ ಅಗ್ನಿ ಹಾಗೂ ಅಗ್ನಿಯಿಂದ ಆತಂಕ ಹೆಚ್ಚಾಗುವು, ಎಲ್ಲರಿಗೆ ಭಯವು ಅವಸ್ಥವನ್ನು, ಧಾನ್ಯ ಸಂಗ್ರಹ ಕಡಿಮೆಯಾಗುವುದು, ಕಪ್ಪು ಧಾನ್ಯಗಳು ಹೆಚ್ಚಾಗಿ ಬೆಳೀತಾವ ಅಂತ ತಿಳ್ಕೊಂಡಿರ್ತಾರೆ. ಮೇಘಾಂತ ಚಂದ್ರ ಇರೋದ್ರಿಂದ, ಚಂದ್ರ ಮಳೆಗೆ ಅಧಿಪತಿಯಾಗಿರೋದ್ರಿಂದ ಗೋಗಳು ಹಾಗೂ ಜಲಜಂತುಗಳು, ಧಾನ್ಯ ಹಾಗೂ ಫಲಗಳು ಇವುಗಳಿಗೆ ಉತ್ಕರ್ಷವಾಗ್ತಾವ ಅಂತ ಹೇಳ್ತಾರೆ. ವಿದ್ವತ್ ಜನರಿಗೆ ಹೆಚ್ಚು ಸುಖವಾಗ್ತದೆ ಅಂತ ಹೇಳ್ತಾರೆ.
ಬಾವಿ ಹಾಗೂ ಕೆರೆಗಳು ನೀರು ಸಮೃದ್ಧವಾಗಿ ತುಂಬುತ್ತಾ ಹೋಗ್ತವೆ. ರಾಸಾಯನಿಕ ರವಿ ತತ್ವತೆಯನ್ನು ಕೇಳಿದ ರವಿ ರಾಸಾಯನಿಕ ಇರುವಾಗ ಬಾವಿ ಕೆರೆ ಮುಂತಾದ ಜಲಾಶಯಗಳು ನೀರು ಕಡಿಮೆ ಆಗ್ತಾವ. ಜನರಲ್ಲಿ ಚಳಿಯಿಂದ ವಿಕಾರಗಳು ಹುಡ್ತಾವ. ಕಪ್ಪು ಎಣ್ಣೆ ಜಲೆ ಗೋಧಿ ಹತ್ತಿ ಇವುಗಳು ಕಡಿಮೆ ಆಗ್ತಾವ ಅಂತ ಹೇಳ್ತಾರೆ. ಗುರು ನಿರಸಾಗಿರುವಾಗ ಅಡಿಕೆ ಎಲ್ಲ ದಾನದ ರತ್ನಗಳು ಧಾನ್ಯಗಳು ಸುವರ್ಣ ಹತ್ತಿ ಚರ್ಮ ಪುಷ್ಪ ಹಾಗೂ ಚಂದನ ಇವುಗಳು ನಷ್ಟಾಗುವುದು. ವನದೇವತೆಗಳು ಶುಚಿಯಾಗಿರುವುದು. ಕಾಡು ನಷ್ಟವಾಗುವುದಿಲ್ಲ ಅಂತ ತಿಳ್ಕೊಂಡ ಗುರುಚಾರ ಗುರುನಿಂದ ಏನಾಗ್ತಪ್ಪ ಅಂತ ಹೇಳಿ ಕೇಳಿದ್ರೆ 15-12,026 ದಿವಸ ಅತಿ ಸಾಲದಿಂದ ಶೀಘ್ರದಿಂದ ಶಿವರಾತ್ರಿಯಲ್ಲಿ ಪ್ರಯೋಗಿಸುವುದರಿಂದ ಮಾರ್ಗದಿಂದ 21-2-2027 ಒಪ್ಪಿಗೆಯಾಗಿ ಈ ಪುನಃ ಕರ್ಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ ಅಂತ ತಿಳ್ಕೊಂಡಿರ್ತಾರೆ. ಶನಿಕಾರ ಪುರಾಯಗಳು ಅಂತ ಹೇಳಿದ್ರೆ ಶನಿ ಮೀನು ರಾಶಿಯಲ್ಲಿ ಸಂಚರಿಸುವಾಗ ಧಾನ್ಯಗಳು ಕಡಿಮೆಯಾಗುವು. ಅನೇಕ ಪ್ರಕಾರದ ಅಪವೃತ್ತಿಗಳು ಸಂಭವಿಸುವು. ನದಿಗಳು ಬತ್ತುವವು. ಸುವರ್ಣಗಳು ವ್ಯಾಪಾರವು ಕಡಿಮೆಯಾಗುವುದು. ರಾಜರು ಕ್ರೂರ ಕರ್ಮಗಳನ್ನು ಆಸಕ್ತರಾಗ್ತಾರೆ ತೆಗೆದುಕೊಂಡಿರ್ತಾರೆ. ವಿಶೇಷವಾಗಿ ಏನು ಅಂತ ಕೇಳಿದ್ರೆ ಈ ವರ್ಷ ಕಾಲದಿಂದ ಮೇಘ ದಕ್ಷಿಣ ಭಾಗದಿಂದ ಹುಟ್ಟಿ ಬರುತ್ತಾನೆ. ರೋಗದಿಂದ ವ್ಯಾಕುಲನಾಗಿರುವ ರಾಜ್ಯಕ್ಕೆ ಪರಸ್ಪರ ಕಲಹ ಉಂಟಾಗುವ. ಮಳೆ ಎಲ್ಲ ಕಡೆ ಬೀಳದಿದ್ದರೂ ಮಧ್ಯಪ್ರದೇಶದಲ್ಲಿ ಉತ್ತಮವಾಗಿ ಸುರಿದು ಜಲ ಸಮಗ್ರವಾಗಿ ಬೆಳೆಗಳು ಉತ್ತಮವಾಗಿ ಬೆಳೀತಾವ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ಈ ಪ್ರಕಾರ ಇಡೀ ಸಂವತ್ಸರಗಳು ಅವರು ಗುರು ಮತ್ತು ಇತ್ಯಾದಿಗಳು ಬುಧ ಶನಿ ಮತ್ತು ಗುರು ಚಂದ್ರ ಇತ್ಯಾದಿಗಳು ಅವರು ತಮ್ಮ ತಮ್ಮ ಕಾಲಗಳು ತಮ್ಮ ಆದಂತಹ ಕಾರ್ಯಗಳು ಮಾಡ್ತಾ ಇರ್ತಾರೆ. ಇನ್ನು ನಾವು ಈ ಪ್ರತಿ ವರ್ಷದಿಂದ ಸಂಕ್ರಮಣ ಫಲವನ್ನು ನೋಡೋಣ. ಸಂಕ್ರಮಣ ಫಲ ಹೇಗದ ಅಂತ ಹೇಳಿದ್ರೆ ಈಗ ಸಂಕ್ರಮಣದ ಫಲ ಹೇಳಬೇಕು ಅಂತ ಹೇಳಿದ್ರೆ ಯಾರ್ಯಾರ ನಕ್ಷತ್ರ ಇರುವ ಅವರು ತಮ್ಮನ್ನು ನೋಡ್ಕೊಂಡ್ರೆ ಅದು ಗೊತ್ತಾಗ್ತದೆ. ಉತ್ತರ ಭಾರತದ ರೇವತಿ ಅಶ್ವಿನಿ ನಕ್ಷತ್ರದೆಲ್ಲ ಪ್ರವಾಸ ಮಾಡ್ತಾ ಇರ್ತಾರೆ. ಭೋಗ ಅಂದರೆ ಅಗ್ನಿ ಸಮೃದ್ಧವಾಗಿ ಇರುವಂಥದ್ದು ಭರಣಿ ಕೃತಿಕ ರೋಹಿಣಿ ಮೃಗಶ ಅನ್ನ ಪುನರ್ವತಿ ನಕ್ಷತ್ರದವರು ಒಳ್ಳೆಯ ಯಾವತ್ತೂ ಸುಖದಿಂದ ಇರ್ತಾವ ಅಂತ ಹೇಳ್ತಾರೆ. ಪುಷ್ಯ ಅಗ್ನೇಯ ಕಮಕ ನಕ್ಷತ್ರಗಳು ಸ್ವಲ್ಪ ಕಟ್ಟದಿಂದ ಇರ್ತಾವ ಅಂತ ಹೇಳ್ತಾರೆ. ವಸ್ತ್ರ ಪೂರ್ವ ಚಿತ್ರ ಉತ್ತರ ಸ್ವಾತಿ ಹಸ್ತ ವಿಶಾಖ ಇವರೆಲ್ಲ ಏನು ಮಾಡ್ತಾರೆ, ವಸ್ತ್ರವನ್ನು ಭಾಳ ಅಪೇಕ್ಷೆ ಮಾಡ್ತಾರೆ. ಅನುರಾಧ ಜ್ಯೇಷ್ಠ ಮುರಾಯಿ ನಕ್ಷತ್ರಗಳಿಗೆ ಸ್ವಲ್ಪ ತೊಂದರೆಗಳಾಗ್ತಾವೆ. ಪೂರ್ವಾಷಾಢ ಉತ್ತರಾಷಾಢ ಶ್ರವಣ ಧನಿಷ್ಠ ಸಪ್ತಾಕ ಪೂರ್ವಾಭಾದ ಈ ನಕ್ಷತ್ರಗಳಿಗೆ ಹೆಚ್ಚಿನ ಧನಲಾಭ ಆಗ್ತದೆ ಅಂತ ಹೇಳ್ತಾರೆ. ಇನ್ನು ಮೇಷಾದ ರಾಶಿಯ ಆಯವ್ಯಯ ಫಲ ಅಂತ ಮೇಷಾದ ರಾಶಿಗಳ ಆಯವ್ಯಯ ಫಲ ಅಂತ ಕೇಳಿದ್ರೆ ಯಾರ್ಯಾರು ನೋಡ್ರಿ ಈಗ ರಾಶಿಗಳಿಗೆ ಹೆಂಗದ ಅಂತ ಕೇಳಿದ್ರೆ ಈಗ ಆಯಾ ವ್ಯಯ ರಾಶಿ ಆಯವ್ಯಯ. ಈಗ ಮೇಷರಾಶಿ ರಾಶಿ ಆಯವ್ಯಯ ಯಾರಿಗೆ ಆಯ ಹೆಚ್ಚದನು ಅವರಿಗೆ ಹೆಚ್ಚಿನ ಫಲ ಸಿಗ್ತದೆ. ವ್ಯಯ ಇರ್ತದೆ ಅದು ಕಡಿಮೆ ಆಗ್ತದೆ ತಿಳ್ಕೊಂಡು. ಆಯ 14 ವ್ಯಯ 2 ಮೇಷರಾಶಿಯವರಿಗೆ. ವೃಷಭ ರಾಶಿಯವರಿಗೆ 8 ಆಯ 11 ವ್ಯಯ. ಮಿಥುನ ರಾಶಿಯವರಿಗೆ 14 ಆಯ 8 ವ್ಯಯ. ಕರ್ಕ ರಾಶಿಯವರಿಗೆ 8 ಆಯ 5 ವ್ಯಯ. ಸಿಂಹರಾಶಿಯವರಿಗೆ 11 ಆಯ 2 ವ್ಯಯ. ಕನ್ಯಾ ರಾಶಿಯವರಿಗೆ 14 ಆಯ 8 ವ್ಯಯ. ತುಲಾ ರಾಶಿಯವರಿಗೆ 8 ಆಯ 11 ವ್ಯಯ. ವೃಶ್ಚಿಕ ರಾಶಿಯವರಿಗೆ 14 ಆಯ 2 ವ್ಯಯ. ಧನು ರಾಶಿಯವರಿಗೆ 11 ಆಯ 8 ವ್ಯಯ. ಮಕರ ರಾಶಿಯವರಿಗೆ 5 ಆಯ 11 ವ್ಯಯ. ಕುಂಭ ರಾಶಿಯವರಿಗೆ 5 ಆಯ 11 ವ್ಯಯ. ಮೀನ ರಾಶಿಯವರಿಗೆ 11 ಆಯ 8 ವ್ಯಯ. ಹಿಂಗೆ ಆ ರಾಶಿಯವರಿಗೆ ಆಯ ಹೆಚ್ಚಾಯಿತು ಅಂತಂದ್ರೆ ಅವ್ರಿಗೆ ಫಲ ಜಾಸ್ತಿ ಅನ್ನೋಂಥದ್ದನ್ನು ಹೇಳ್ತಾರೆ. ಇನ್ನು ಅಶ್ವಿನ ನಕ್ಷತ್ರಗಳ ಕಂದಾಯ ಫಲ ಅಂತ ಹೇಳ್ಕೊಂಡು ಹೇಳ್ತಾರೆ. ಏನು ಅಂತ ಕೇಳಿದ್ರೆ ಈಗ ಮೊದಲಿಗೆ ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ
ಶ್ರಾವಣ ಭಾದ್ರಪದ ಅಶ್ವಿನ ಕಾರ್ತಿಕ ಮಾರ್ಗಶಿರ್ಷ ಪುಷ ಮಾಘ ಫಾಲ್ಗುಣ ಹಿಂಗೆ 3 ಭಾಗಗಳನ್ನು ಮಾಡ್ಯಾರ. ಒಂದೊಂದು ಭಾಗಗಳಿಗೆ ಒಂದೊಂದು ಫಲ ಹೆಂಗೆ ಸಿಗ್ತಾವ ಅಂತ ಹೇಳ್ತಾರೆ. ಅಶ್ವಿನ ನಕ್ಷತ್ರದಲ್ಲಿ ನೋಡ್ರಿ 2, 1, 1 ಹೇಳ್ಯಾರ. ಇವೆಲ್ಲನೂ ಕೂಡ ಅದು ಒಳ್ಳೆಯದು. ಬರಲಿ ನಕ್ಷತ್ರ 5, 2, 3 ಹೇಳ್ಯಾರ. ಇವಷ್ಟು ಅಂದ್ರೆ 12 ತಿಂಗಳು ಅಡ್ಡಿ ಚಲೋ ಅದ ಅಂತ ಹೇಳ್ತಾರೆ. ಕೃತಿಕಾ ನಕ್ಷತ್ರದವರಿಗೆ ಮಧ್ಯದ 3 ಶೂನ್ಯವ, ಅವರಿಗೆ ಇಡೀ ವರ್ಷ ಸ್ವಲ್ಪ ಸಾಧಾರಣವಾಗಿರ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ. ರೋಹಿಣಿ ನಕ್ಷತ್ರ 3, 1, 2 ಅವರಿಗೆಲ್ಲ ಒಳ್ಳೆಯದ. ಮೃಗಶಿರ ನಕ್ಷತ್ರ 6, 2, 4 ಆಯ್ಕೆ ಇರೋದು ಎಲ್ಲ ಸರಿಯಾದ. ಆಯುಧ ನಕ್ಷತ್ರ 1, 0, 1 ಶೂನ್ಯ ಇರೋದ್ರಿಂದ ನಡುವಿನ 4 ಶ್ರಾವಣ 4 ತಿಂಗಳು ಇರ್ತದೆ ಸಾಧಾರಣ. ಪುನರ್ವಸು ನಕ್ಷತ್ರದವರಿಗೆ 4, 1, 3 ಅವರಿಗೆಲ್ಲರಿಗೂ ಕೂಡ ಒಳ್ಳೆಯದ. ಪುಷ್ಯ ನಕ್ಷತ್ರ 7, 2 ಶೂನ್ಯ ಕಡಿ 4 ತಿಂಗಳ ಸಾಧಾರಣ. ಆಶ್ಲೇಷ ನಕ್ಷತ್ರ 2, 2 ಅವರಿಗೆ ಮತ್ತಿನ 4 ತಿಂಗಳ ಸಾಧಾರಣ. ಮಗ ನಕ್ಷತ್ರದವರಿಗೆ 5, 1, 4 5, 1, 4 ಮಗ. ಪೂರ್ವ ನಕ್ಷತ್ರದಲ್ಲಿ 0, 2, 1 ಮಧ್ಯ 4 ತಿಂಗಳ ಸಾಧಾರಣ. ಹುಡುಗಿ 8 ತಿಂಗಳು ಒಳ್ಳೆಯದು. ಆಮೇಲೆ ಉತ್ತರ ನಕ್ಷತ್ರದಲ್ಲಿ 3 ಮತ್ತು 15, 4 ತಿಂಗಳು ಚಲೋ. ಮಧ್ಯದ 4 ತಿಂಗಳು ಸಾಧಾರಣ, ಕಡಿಮೆ 4 ತಿಂಗಳು ಚಲೋ. ಪುಷ್ಯ ನಕ್ಷತ್ರದವರಿಗೆ ಮಧ್ಯೆ 4 ತಿಂಗಳ 8 ತಿಂಗಳು ಚಲೋ, ಕಡಿಮೆ 4 ತಿಂಗಳು ಸಾಧಾರಣ. ಚಿತ್ರ ನಕ್ಷತ್ರದವರಿಗೆ 12 ತಿಂಗಳು ಒಳ್ಳೆಯದಿಲ್ಲ. ಸ್ವಾತಿ ನಕ್ಷತ್ರದಲ್ಲಿ 4 ತಿಂಗಳು ಒಳ್ಳೆಯದು, ಮತ್ತು ಸಾಧಾರಣ, ಕಡಿಮೆ 4 ತಿಂಗಳು ಒಳ್ಳೆಯದು. ವಿಶಾಖ ನಕ್ಷತ್ರದವರಿಗೆ ಅಷ್ಟು ಒಳ್ಳೆಯದಿಲ್ಲ. ಅನುರಾಧ ನಕ್ಷತ್ರದವರಿಗೆ ಅಷ್ಟು ಒಳ್ಳೆಯದಿಲ್ಲ. ಜ್ಯೇಷ್ಠ ನಕ್ಷತ್ರದವರಿಗೆ 4 ತಿಂಗಳು ಉತ್ತಮ, ನಡುವ ಮಧ್ಯಮ, ಕಡಿದು ಮಧ್ಯಮ ಅಂತ ಹೇಳ್ತಾರೆ. ಮೂಲ ನಕ್ಷತ್ರದವರಿಗೆ ಮೊದಲು 4 ತಿಂಗಳು ತೊಂದರೆ, ಉಳಿಕೆಯು 8 ತಿಂಗಳು ಒಳ್ಳೆಯವ. ಪೂರ್ವಾಷಾಢ ನಕ್ಷತ್ರದವರಿಗೆ 3 ತಿಂಗಳ 2 ಅಷ್ಟು ಕೂಡ ಇವರಿಗೆ ಒಳ್ಳೆಯವ, 12 ತಿಂಗಳ. ಉತ್ತರಾಷಾಢ ನಕ್ಷತ್ರದವರಿಗೆ ಮತ್ತೆ 4 ತಿಂಗಳು ಸಾಧಾರಣ, ಉಳಿಕೆಯು ಒಳ್ಳೆಯದ. ಶ್ರವಣ ನಕ್ಷತ್ರದವರಿಗೆ 12 ತಿಂಗಳು ಒಳ್ಳೆಯದ. ಧನಿಷ್ಠದವರಿಗೆ ಕಡಿಮೆ 4 ತಿಂಗಳು ಸಾಧಾರಣ. ದತ್ತಾಳ ನಕ್ಷತ್ರದವರಿಗೆ ಮಧ್ಯದ 4 ತಿಂಗಳು ಸಾಧಾರಣ. ಪೂರ್ವಭದ್ರದ ನಕ್ಷತ್ರದವರಿಗೆ ಅಷ್ಟು ಒಳ್ಳೆಯದ. ಉತ್ತರಾಭದ್ರದ ನಕ್ಷತ್ರದವರಿಗೆ ಅಷ್ಟು ಒಳ್ಳೆಯದ. ರೇವತಿ ನಕ್ಷತ್ರ ನಡುವಿನ 4 ತಿಂಗಳು ಸಾಧಾರಣ, ಉಳಿಕೆದು ಒಳ್ಳೆಯದು ಅಂತ ತಿಳ್ಕೊಂಡ. ಈ ಥರವಾಗಿ ರಾಶಿ ನಕ್ಷತ್ರ ಫಲಾನುಗಳು ಬರ್ತಾವ ಅಂತ ತಿಳ್ಕೊಂಡ. ವಿಶೇಷವಾಗಿ ನಾವು ಯಥೇಚ್ಛ ಶ್ರೇಯಮಾತ್ಮತಿ ಆರಾಧಾಶ್ವರ್ತಂ ನಕ್ಷತ್ರ ಧರದೇಭಾವಂ ಯೋಗಾತ್ಮಕ ಕರ್ಣ ಸಿದ್ಧಿತಂ ಕಾರ್ಯ ಪಂಚಾಂಗ ಫಲವತ್ತಂ. ಏನು ಕೇಳಿದ್ರೆ ಈ ಪಂಚಾಂಗವನ್ನು ನೋಡೋದು. ಪಂಚಾಂಗ ಅಂದ್ರೆ ಯಾವುದು ಅಂತ ಕೇಳಿದ್ರೆ ತಿಥಿ, ನಕ್ಷತ್ರ, ವಾರ, ಯೋಗ, ಕರ್ಣ ಎಲ್ಲರಿಗೂ ಕೂಡ ಪಂಚಾಂಗ ಅಂತ ಹೇಳ್ಕೊಂಡ್ರೆ. ಈಗ 5 ಈ ಪಂಚಾಂಗಗಳು ಏನು ವಿಶೇಷ ಅಂತ ಹೇಳಿದ್ರೆ ತಿಥೇಚ್ಛ ಶ್ರೇಯಮಾತ್ಮತಿ. ತಿಥಿಯನ್ನು ನಾವು ಶ್ರವಣ ಮಾಡೋದ್ರಿಂದ ನಮಗೆ ಶ್ರೇಯಸ್ಸು ಅನ್ನುವಂಥದ್ದು ಪ್ರಾಪ್ತಿ ಆಗ್ತಂತ. ವಾರ ಆಯುಷ್ಯವರ್ಧನ. ವಾರವನ್ನು ನಾವು ಹೇಳೋದ್ರಿಂದ ಇವತ್ತು ಮಂಗಳವಾರ, ರವಿವಾರ, ಬುಧವಾರ, ಇವತ್ತು ಗುರುವಾರ, ಹೀಗೆ ನಾವು ಹೇಳೋದ್ರಿಂದ ನಮಗೆ ಬನ್ನಿ ಗುರುವಾರ ಇವೆಲ್ಲ ನಮಗೆ ಒಳ್ಳೆಯವು ಅಂತ ಹೇಳ್ಕೊಂಡ್ರೆ. ಯಾಕಂದ್ರೆ ಕೇಳಿದ್ರೆ ವಾರ ಹೇಳೋದು ಆ ವಾರ ಆಯುಷ್ಯವರ್ಧನ ಆಗ್ತದೆ ಅಂತ ವಾರ ಹೇಳೋದು. ಹಂಗಾಗಿ ಆಯುಷ್ಯವರ್ಧನ ಆಗೋದು ಅಂತ ಕೇಳಿದ್ರೆ ಬಹಳಷ್ಟು ಆಯುಷ್ಯಂದ್ರೆ ಪ್ರಯೋಜನ ಆಗೋದು. ಯಾಕಂತ ಕೇಳಿದ್ರೆ ಆಯುಷ್ಯತ್ತು ಇಷ್ಟು ಆಯುಷ್ಯೊಳಗೆ ಏನು ಮಾಡಿವೆ ಅನ್ನುವಂಥದ್ದು ಬಂದು ಅದು ಆಯುಷ್ಯ ಆರೋಗ್ಯದಿಂದ ಇಲ್ಲ ಅಂದ್ರೂ ಉಪಯೋಗ ಇಲ್ಲ. ಆರೋಗ್ಯದಿಂದ ಇದ್ದರೆ ಮಾತ್ರ ನಮ್ಮ ಆಯುಷ್ಯ ನಮಗೆ ಉಪಯೋಗ ಆಗ್ತದೆ. ಮತ್ತು ಸಮಾಧಾನ ಇವೆಲ್ಲ ಇರಬೇಕು ಅಂದ್ರೆ ಆರೋಗ್ಯ ಆಯುಷ್ಯದ್ದು ಒಳ್ಳೆಯದು. ಆಯುಷ್ಯ ತುಂಬ ನಾವು ಕಷ್ಟವನ್ನು ಸರಿ ಹೊಂದಿದ್ರೆ ಅನ್ನೋದು ಪ್ರಯೋಜನ. ಅದು ವಾರಾದ ಆಯುಷ್ಯ ಬರ್ತದೆ, ಒಳ್ಳೆಯ ರೀತಿಯಿಂದ ವರ್ಧನ ಆಗ್ತದೆ. ತಿಥೇಚ್ಛ ಸೇವನಾತ್ಮಕ ವಾರಾದ ಆಯುಷ್ಯ ಬರ್ತದೆ. ನಕ್ಷತ್ರ ಧರತೆ ಪಾಪ. ನಕ್ಷತ್ರವನ್ನು ನಾವು ನಿತ್ಯ ಹೇಳೋದ್ರಿಂದ ಇವತ್ತು ಈ ನಕ್ಷತ್ರ ಅಂತ ಅಶ್ವಿನಿ ಬನ್ನಿ ಇತ್ಯಾದಿ ನಕ್ಷತ್ರ ಹೇಳೋದ್ರಿಂದ ಜನನಿತ್ಯ ಪಂಚಾಂಗವನ್ನು ನೋಡೋದು. ಯಾಕಂತ ಕೇಳಿದ್ರೆ ಇವತ್ತು ಯಾವ ಸಂವತ್ಸರದ ಯಾವ ಉತ್ತರಾಯಣ ದಕ್ಷಿಣಾಯಣಗಳು, ಆಮೇಲೆ ವಾರ ಯಾವುದು, ನಕ್ಷತ್ರ ಯಾವುದು, ತಿಥಿ ಯಾವುದು, ಇವನ್ನೆಲ್ಲ ಯೋಗ ಯಾವುದು, ಕಾರಣ ಯಾವುದನ್ನು ನಾವು ನೋಡ್ತಾ ಇದ್ದರೆ ಇದರಿಂದ ನಮಗೆಲ್ಲ ಫಲ ಆಗ್ತಾವೆ. ತಿಥಿ ನಕ್ಷತ್ರ ಧರತೆ ಪಾಪ. ನಕ್ಷತ್ರದಿಂದ ಪಾಪ ಹರಣ ಆಗ್ತದೆ ಅಂತ ಹೇಳ್ತಾರೆ. ರೋಗ ನಿವಾರಣೆ. ಮನುಷ್ಯರಿಗೆ ರೋಗಾದಿಗಳು ಬಿಟ್ಟದ್ದಲ್ಲ. ಯಾಕಂದ್ರೆ ವ್ಯಾಧಿಗ್ರಸ್ತೇ ಕಲೆಯವರು. ಶರೀರ ಅನ್ನುವಂಥದ್ದು ವ್ಯಾಧಿಯಿಂದಲೂ ಕೂಡಿರುತ್ತೆ. ಯಾವಾಗಲೂ ಕೂಡ ವ್ಯಾಧಿ ಇಲ್ಲದೆ ನಾವು ಭಾಳ ಅಂತೇವೆ ಅಂತ ಹೇಳಿದ್ರು ಕೂಡ ಯಾಕೋ ಸ್ವಲ್ಪ ನೆಗಡಿ ಆಗಿದೆ ಅಂತ ಹಂಗಾರೆ ಅಳಾಗ್ತಾಗಿಲ್ಲ. ಆದ್ದರಿಂದ
ವ್ಯಾಧಿಗ್ರಸ್ತೇ ಕೆಲವರು. ಈ ವ್ಯಾಧಿಯಿಂದ ನಮ್ಮ ಕಲೆಗಳನ್ನು ನಮ್ಮ ಶರೀರ ಏನಲ್ಲ ವ್ಯಾಧಿಯಿಂದ ಕೂಡಿದ್ದನ. ಹಂಗಾಗಿ ವ್ಯಾಧಿಯಿಂದ ಕೂಡಿದ್ದದ ಅಂದ್ರೆ ಏನು ಅಂತ ಕೇಳಿದ್ರೆ ವಾತ ಪಿತ್ತ ಕಫಾದಿಗಳವ. ಹೆಂಗವ ಅಂತ ಕೇಳಿದ್ರೆ ಅವೆಲ್ಲವೂ ಕೂಡ ಸಮ ಪ್ರಮಾಣದಲ್ಲಿ ಇದ್ದರೆ ಮಾತ್ರ ಆರೋಗ್ಯ ಚಲೋ ಇರ್ತದೆ. ವಾತ ಹೆಚ್ಚಿಗೆ ಆಗ್ತಂದ್ರೂ ಕೂಡ ಮೈಗೆ ನೋವು ಇತ್ಯಾದಿಗಳೆಲ್ಲ ಶುರುವಾಗ್ತಾವ. ಕಫ ಅಂತಂದ್ರೆ ಉಸಿರಾಟ ಇತ್ಯಾದಿಗಳು ತೊಂದರೆ ಆಗ್ತಾವ. ಕಫ ಅಂದ್ರೆ ಅದು ಕಫ ಏನಿರ್ತದಲ್ಲ ಅದು ಗಟ್ಟಿ ಇರ್ತದೆ. ಅದು ಒಂದೇ ಅಳತೆ ಅದು ನೀರು ಆಗೋದು ಬಿಡುವುದು ಅಂತ ಇರ್ತದೆ. ಅದು ಹೆಚ್ಚು ಕಡಿಮೆ ಆದರೂ ಕೂಡ ಮನುಷ್ಯನ ಆರೋಗ್ಯ ಇರ್ತದೆ. ವಾತ ಪಿತ್ತ ಕಫ. ಪಿತ್ತ ಆದರೂ ಕೂಡ ವಾಂತಿ ಆಗೋದು ಇದೆಲ್ಲ ಆಗುವಂಥದ್ದು. ಇದೇನಲ್ಲ ಅಷ್ಟು ನಮ್ಮ ಶರೀರದೊಳಗೆ ಹಂಗಾರೆ ನಮ್ಮ ಶರೀರ ಬಿಟ್ಟವ ಏನು ಇಲ್ಲ, ಶರೀರದೊಳಗೆ. ಆದ್ರೆ ಆ ಶರೀರದೊಳಗೆ ಇದ್ರೂ ಕೂಡ ಅದಕ್ಕೆ ಎಲ್ಲರೂ ವ್ಯತ್ಯಾಸ ಆಗ್ತಂತಂದ್ರೂ ಅದು ರೋಗ ಉಲ್ಬಣ ಆಗ್ತದೆ, ಅಂದ್ರೆ ಬೆಳೀತದೆ. ಆ ದೃಷ್ಟಿಯಿಂದ ಶರೀರ ಇರೋದ್ರಿಂದ ಈಗ ಹಂಗಾರೆ ಏನು ಮಾಡ್ಬೇಕು ನಾವು ಅಂತ ಕೇಳಿದ್ರೆ ನಕ್ಷತ್ರ ಧರತೆ ಪಾಪ. ನಕ್ಷತ್ರವನ್ನು ಹೇಳಿದ್ರೆ ನಮ್ಮ ಪಾಪ ಎಲ್ಲ ಹರನಾಗಿರುತ್ತೆ. ಯೋಗ ರೋಗನಿವಾರಣ. ಯೋಗವನ್ನು ಹೇಳೋದ್ರಿಂದ ನಮಗೆ ಬರ್ತಕ್ಕಂಥ ರೋಗಗಳೆಲ್ಲ ನಿವಾರಣೆ ಆಗ್ತಾವ ಅಂತ ತಿಳ್ಕೊಂಡು. ಕರ್ಣ ಕಿಂಚಿತ ಕಾರ್ಯ. ಕರ್ಣ ಅನ್ನುವಂಥದ್ದು ಹೇಳೋದ್ರಿಂದ ಅನೇಕ ಕಾರ್ಯಗಳಿರ್ತಾವೆ. ಅದರೊಳಗೆ ಕಿಂಚಿತ್ ಸಣ್ಣದು ಅಂತ ಹೇಳಿ ಬಿಡ್ಲಿಕ್ಕೆ ಆಗುದಿಲ್ಲ. ಒಂದೊಂದು ಸಣ್ಣ ಕಾರ್ಯಗಳನ್ನು ತೊಂದರೆ ಆಗಿಬಿಟ್ಟಿರ್ತಾವೆ. ಎಲ್ಲ ಏನು ಬಿಟ್ಟರೆ ಬಂದು ಇದೇ ಸಣ್ಣದೊಂದು ಕೆಲಸ ಅಂದ್ಬಿಟ್ರೆ ಈ ವೈರು ಸಣ್ಣ ಬಂದು ನಾಳೆ ಹೊರಗೆ ಹೋಗ್ಬಿಡ್ತಾವೆ. ಅದಕ್ಕೆ ಸಣ್ಣ ಮಾತು ಬಿಡಬಾರ್ದು. ಅದಕ್ಕೆ ಕರ್ಣ ಕಿಂಚಿತ ಕಾರ್ಯ. ಸಣ್ಣ ಕಾರ್ಯ ಇದ್ರೂ ಕೂಡ ಅದು ಚಲೋದಾಗಬೇಕು. ಹಂಗಾಗಿ ಏನು ಮಾಡಬೇಕು? ಕರ್ಣವನ್ನು ಹೇಳಬೇಕು. ಈ ಪಂಚಾಂಗ ನಾವು ಹೇಳ್ತಾ ಇದ್ರೆ ನಮ್ಮ ಇಡೀ ಈ ವರ್ಷದ ಸಂವತ್ಸರದ ಫಲ ನಾವು ಒಳ್ಳೆಯದಾಗ್ತದೆ ಅನ್ನೋದನ್ನು ಹೇಳ್ತಾ ಇದ್ದೀವಿ. ಈ ಪಂಚಾಂಗ ಶ್ರವಣ ಮಾಡೋದ್ರಿಂದ ನಮಗೆಲ್ಲರಿಗೂ ಕೂಡ ಆಯುರಾರೋಗ್ಯ, ಐಶ್ವರ್ಯ, ಭಾಗ್ಯ, ಧನ, ಧಾನ್ಯ, ಸಂಪತ್ತು ಇತ್ಯಾದಿಗಳನ್ನು ನಮಗೆ ಸಮೃದ್ಧಿಯಾಗಿ ಭಗವಂತ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ಕೊತ ಇವತ್ತಿನ ಈ ಪಂಚಾಂಗ ಶ್ರವಣಕ್ಕೆ ಸೂರ್ಯ ಅಧಿಪತಿಯಾದಂತಹ ಸೂರ್ಯನಿಗೆ ಒಂದು ನಮಸ್ಕಾರವನ್ನು ಹೇಳೋಣ. ಸರಿವಾ? ಇನ್ನು ಪ್ರತಿ ವರ್ಷದಂತೆ ನಮ್ಮ ರಾಮೋತ್ಸವ ಈ ವರ್ಷವೂ ಕೂಡ ವಿಜೃಂಭಣೆಯಿಂದ ಆಗಬೇಕು ಅಂತ ನಮ್ಮೆಲ್ಲರ ಅಪೇಕ್ಷೆ. ವಿಜೃಂಭಣೆಯಿಂದ ಅರ್ಥ ಏನು ಅಂದ್ರೆ ನಾವೆಲ್ಲರೂ ಕೂಡಿ ಮಾಡೋದು ಒಂದು ವಿಜೃಂಭಣೆ. ನಾವು ಒಬ್ಬರೇ ಮಾಡ್ತೀವಿ ಅಂತ ಆಗೋದಿಲ್ಲ, ಯಾರೋ ಒಬ್ಬರು ಮಾಡ್ತಾರೆ ಅಂತ ಆಗೋದಿಲ್ಲ. ವಿಜೃಂಭಣೆ ಅರ್ಥ ಆ ಕಾರ್ಯಗಳಲ್ಲಿ ಕೆಲಸಗಳಲ್ಲಿ ಎಲ್ಲ ಕೂಡ್ಕೊಂಡು ಮಾಡುವಂಥ. ಇನ್ನು ಇವೆಲ್ಲ ಮಾಡೋದ್ರಿಂದ ಅದು ವಿಜೃಂಭಣೆಯಿಂದ ಆಗ್ತದೆ. ಮತ್ತು ಅದಕ್ಕೆ ಏನು ಬೇಕು ಸ್ವಾಮಿಯನ್ನ ಅನುಕೂಲ ಮಾಡ್ತಾನೆ. ಮೊದಲೇ ದಿವಸ ಪಂಚಾಂಗ ಶ್ರವಣ ಆಯ್ತು. ಎರಡನೇ ದಿವಸ ನಾಳೆ ಕುಂಕುಮಾರ್ಚನೆ ಅದು. ನಾವು ಮುಂದೆ ಯಾವಾಗ ಇಟ್ಕೋಬೇಕು ಅಂತ ವಿಚಾರ ಮಾಡಿದ್ವಿ. ಅದೇನಾಗಿದೆ ಅಂತ ಕೇಳಿದ್ರೆ ಮುಂದಿನ ಶುಕ್ರವಾರ ರಾಮನವಮಿ. ಆ ರಾಮನವಮಿ ಇರೋದ್ರಿಂದ ಅವತ್ತು ಎಲ್ಲ ತಪ್ಪನ್ನು ಹಾಕೋದು ಮಾಡೋದು ಆಗುತ್ತೆ. ಇವೆಲ್ಲ ಇದ್ರೊಳಗೆ ಕುಂಕುಮಾರ್ಚನೆ ಮಾಡಲಿಕ್ಕೆ ಸ್ವಲ್ಪ ಇದಾಗೋದಿಲ್ಲ ಅಂತೇಳಿ ನಾಳೆ ಆ ಕುಂಕುಮಾರ್ಚನೆಯನ್ನು ಇಟ್ಬೋದು. ಇನ್ನು ಮುಂದೆ ಸಾಯಂಕಾಲ ಪ್ರತಿ ವರ್ಷದ್ದು ವೆಂಕಟೇಶ್ ಕುಮಾರ್ ಅವರ ಕಾರ್ಯಕ್ರಮ ನಾಳೆ ಇಟ್ಕೊಂಡ. ಮುಂದೆ ಅವ್ರದ್ದೆಲ್ಲ ಪುಣೆ ಎಲ್ಲ ಕಾರ್ಯಕ್ರಮ ಇರೋದ್ರಿಂದ ನಾಳೆ ನಾವು ಬಂದು ಹೋಗ್ತಂದು ಅಂತ ಹೇಳಿದ್ರು. ಅವಶ್ಯ ಆಗಲಿ. ಯಾಕಂತ ಕೇಳಿದ್ರೆ ಅವರು ಕೆಲವರು ಸಿಗೋದ ಕಷ್ಟ ಇರ್ತದೆ, ಅಂತ ಬರೋದು ಕಷ್ಟ ಇರ್ತದೆ. ಯಾಕಂದ್ರೆ ಅವರಿಗೆ ದಿನನಿತ್ಯ ಅನೇಕ ಕಾರಣದಲ್ಲಿ ಭಾವನೆಯಲ್ಲಿ ಕುಡ್ಕೊಂಡಿರ್ತಾವೆ. ಇವತ್ತಿನಿದ್ದಾರೆ ಒಂದೇ ದಿನ 3 ಕಡೆ ಕಾರ್ಯಕ್ರಮ ಮಾಡ್ತಿರ್ತಾವೆ, ಲಕ್ಷ ಗಟ್ಟಲೆ ತಗೊಂಡು ಮಾಡ್ತಿರ್ತಾವೆ. ಅಂಥವ್ರು ನಾವು ಬಂದು ಒಂದು ದಿವಸ ಹಾಡಿರ್ತಾರೆ ಅಂದ್ರೆ ಅದು ನಮಗೆ ನಮಗೆ ಒಳ್ಳೇದು ಅನ್ನೋದಕ್ಕಿಂತ ಭಗವಂತನ ಆಶೀರ್ವಾದ ಅವರಿಗೆ ಒಳ್ಳೆಯದು, ಅವ್ರನ್ನ ಹಾಡು ಕೇಳೋದಕ್ಕೆ ನಮಗೆ ಒಳ್ಳೆಯದು. ಇಷ್ಟಪ್ಪ ಅವರಿಗೆ ಬರೋ ಉದ್ದೇಶ ಅಂದರೆ ಇಲ್ಲಿ ಭಗವಂತ ಇರ್ತಾನೆ, ಅದನ್ನು ನಾವು ಒಳ್ಳೇದಾಗ್ತದೆ ತಿಳ್ಕೊಂಡ ಬರ್ತಾರೆ. ಅವ್ರು ಆ ಭಾವನೆ ಇಟ್ಕೊಂಡವ್ರು. ಅದಕ್ಕೆ ಅವ್ರದ್ದು ನಾಳೆ ಕಾರ್ಯಕ್ರಮ. ಇನ್ನು ನಾಳದ್ದು ಕಾರ್ಯಕ್ರಮ ಅಂದ್ರೆ ಶುಕ್ರವಾರ ಅಥವಾ ಗುರುವಾರ ಕಾರ್ಯಕ್ರಮ. ಈ ಸಲ ಸ್ವಲ್ಪ ಎಲ್ಲ ಕೆಲವು ಬದಲಿ ಆಗ್ಯಾವ ಕಾರ್ಯಕ್ರಮಗಳು. ಸ್ವಲ್ಪ ಒಮ್ಮೆ ನಮ್ಗೆ ವ್ಯತ್ಯಾಸ ಆಗ್ತದೆ, ಎಲ್ಲರೂ ಗೊತ್ತು. ಸರ್ವೇ ಸಾಲ ಈ ವರ್ಷ ವ್ಯತ್ಯಾಸ ಆಗಿದ್ದಿಲ್ಲ ಅಂತ ತಿಳ್ಕೊಂಡಿಲ್ಲ. ತೃತೀಯ ಶನಿವಾರ 21ನೇ ತಾರೀಕಿಗೆ ಬೆಳಿಗ್ಗೆ ಅಭಿಷೇಕ ಪೂಜಾದಿಗಳು ಇತ್ಯಾದಿ ನಡೀತಾವ. ಉಪಾಧ್ಯಾಯ ಪ್ರತಿ ವರ್ಷ ಬಂದರೆ ನೃತ್ಯ ಅವರು ಸಾಯಂಕಾಲ ಕಾರ್ಯಕ್ರಮ ಮಾಡಿಕೊಂಡು ಅವ್ರು ಬರ್ತಾರೆ. ಆದರೆ ಚತುರ್ಥಿ ರವಿವಾರ ದಿವಸ 22/3/2026 ಬೆಳಗಿನಲ್ಲಿ ಅಭಿಷೇಕ ಪೂಜಾ ಹೋಮಾದಿಗಳೆಲ್ಲ ಇಟ್ಕೊಂಡಾರೆ. ಗಂಗಾಧರ ಸಂಗೀತ ವಿದ್ಯಾಲಯ ಮಕ್ಕಳಿಂದ ಕಾರ್ಯಕ್ರಮ. ಇಲ್ಲಿ ಒಂದಿಷ್ಟು ಹುಡುಗರು ಕರ್ತಾರೆ, ಅವರಿಂದ ಒಂದು ಕಾರ್ಯಕ್ರಮ ತಿಳ್ಕೊಂಡರು. ಅದರೊಳಗೆ ಮತ್ತು ಅವರು ಅಂದರೆ
ಸ್ವಲ್ಪ ಸ್ವಲ್ಪ ಕರ್ತಲ್ಲ ಅವ್ರಿಗೊಂದು ಏನಾದರೂ ಕೃಷ್ಣೇಂದ್ರ ವಾಡಿಕರ್ ವಿಶೇಷವಾಗಿ ಅವತ್ತು ಕೃಷ್ಣೇಂದ್ರ ವಾಡಿಕರ್ದು ಕಾರ್ಯಕ್ರಮ ಈ ಹುಡುಗರ ಜೊತೆ ಅಂದರೆ ಈ ಹುಡುಗರು ನಡೀತದ ಬಿಟ್ಟರು ಕೃಷ್ಣೇಂದ್ರ ವಾಡಿಕರ್ ಅಂತ ಹೇಳಿ ಭೀಮಸೇನ ಚಂದ್ರ ಕಿರಾಣದವರು ಅವರು ಬದಲಾಗಿದೆ ಅದು ಕೂಡ ಈ ವರ್ಷವೂ ಅವ್ರ ಕಾರ್ಯಕ್ರಮ ಅದ ಅವತ್ತಿನ ದಿವಸ 22ನೇ ತಾರೀಕಿಗೆ. ಇನ್ನು ಪಂಚಮಿ ಸೋಮವಾರ 23 ಅಭಿಷೇಕ ಮತ್ತು ಪೂಜೆ ಇತ್ಯಾದಿ ನಡೀತಾವ. ವೇದಮೂರ್ತಿ ಚಂದನ್ ಪಾಂಡೆ ಹಾಗೂ ವೇದಮೂರ್ತಿ ಅವಿನಾಶ್ ದ್ವಿವೇದಿ ಅಂತೇಳಿ ತಿಳ್ಕೊಂಡು ಇವರಿಬ್ಬರು ಕಾಶಿಯಿಂದ ಬರ್ಲಿಕ್ಕತ್ತಾವ. ನಮ್ಮಲ್ಲಿ ಋಗ್ವೇದ, ಯಜುರ್ವೇದ, ಅಥರ್ವವೇದ, ಸಾಮವೇದ ಆಮೇಲೆ ಶುಕ್ಲ ಯಜುರ್ವೇದ ಇವು 5 ಹವನಗಳಾಗ್ಯಾವ. ಆದ್ರೆ ಶುಕ್ಲ ಯಜುರ್ವೇದದೊಳಗೆ ಒಂದು ಮಾಧ್ಯಾತ್ಮಿಕ ಅಂತ ಅಂದ್ರೆ ಅದೊಂದು ಸ್ವಲ್ಪ ಅನ್ನೋ ಪದ್ಧತಿ ಸ್ವಲ್ಪ ಪದ್ಧತಿಗತ ಇರ್ತದೆ. ಆ ಸರ್ವಿಸ್ ಅವರು ಉತ್ತರ ಪ್ರದೇಶದೊಳಗೆ ನಡೀತದೆ. ಔರಂಗಾಬಾದಿಂದ ಹತ್ಲಾಗೆಲ್ಲ ಮತ್ತು ಉತ್ತರ ಪ್ರದೇಶ ಅಂದ್ರೆ ಕಾಶಿ ಕಡೆ ಎಲ್ಲ ಅದು ಜಾಸ್ತಿ ಮಾಡ್ತಾರೆ. ಅದರ ಸಹಕಾರ ನಮ್ಮಲ್ಲಿ ಆಗಿದ್ದಿಲ್ಲ. ವೇದದೊಳಗಿದ್ದು ಪರ್ಯಾಯವಾದಂಥ ವೇದಗಳು ಅದಕ್ಕೆ ಅವರು ವಿಶೇಷವಾಗಿ ಬರ್ಲಿಕ್ಕೆ ಒಂದು ಕಾರಣ. ಎರಡನೇದು ನಮ್ಮ ಗುರುದತ್ತ ಅವರು ಅಧ್ಯಯನ ಮಾಡ್ಕೊಂಡು ಬಂದಾಗ ಅವ್ರ ಕಡೆ ಅವರು ಮೀಮಾಂಸಾ ಶಾಸ್ತ್ರವನ್ನು ಅಧ್ಯಯನ ಮಾಡಲಿಕ್ಕೆ ಕಾಶಿಯಿಂದ ಆನ್ಲೈನ್ ಮಾಡ್ತಾರೆ. ಅವ್ರು ಏನು ಮಾಡಿದ್ರು ನಡುವೆ 2 ತಿಂಗಳು ಇಲ್ಲಿ 2 ತಿಂಗಳು ಇಲ್ಲೇ ಬಂದಿದ್ರು. ಇಲ್ಲಿ ಯಾಕಂದ್ರೆ ಕಾಸಿಂದ ಆಗೋದಿಲ್ಲ. ಕೆಲವೆಲ್ಲ ಚಲೋ ಅಧ್ಯಯನ ಮಾಡ್ತಿರ್ತಾರೆ. ಎಲ್ಲ ಎಜುಕೇಶನ್ ಆಗಿದೆ. ಕಾಶಿ ಒಳಗೆ ಪಾಠ ಹೇಳ್ತಾರೆ. ಆದರೂ ಕೂಡ ಅವರಿಗೆ ಮತ್ತೊಂದು ಶಾಸ್ತ್ರ ಓದಬೇಕು, ಒಂದಾದ್ಮೇಲೆ ಮತ್ತೊಂದು. ಅಲ್ಲಿ ಅವ್ರು ಓದೋದ್ರಿಂದ ನಾವು ಹೇಳಿದ್ದೇವೆ, ನಾವು ನಿಮಗೆ ಅಭ್ಯಾಸ ಹೇಳೋದು ಮುಖ್ಯಲ್ಲ, ನೀವು ನಮ್ಮ ಶುಕ್ಲಯಜುರ್ವೇದಿಯಲ್ಲಿ ಸವಿತಾ ಸಹಕಾರ ಮಾಡಬೇಕು. ಅವ್ರಿಬ್ರು ಬರ್ತೀವಿ ಅಂತ ಹೇಳ್ಯಾರ. ಅವರಿಬ್ರು ಬಂದು 2 ದಿವಸ ಪಾರಾಯಣ ಮಾಡ್ತಾರೆ, 1 ದಿವಸ ಹವನ ಮಾಡ್ತಾರೆ. ಅದು ಕೂಡ ಇಲ್ಲಿ ಹವನ ಆಗುವಂಥದ್ದು. ಅವ್ರು ಕಾಶಿಗೆ ಬರ್ತಾರೆ. ಅದು ಪುಣೆ ಮತ್ತು ಸಾತಾರದಿಂದ 2 ಹುಡುಗರು ಬರ್ಲಿಕ್ಕಂತ ಗುರುದತ್ತಕ್ಕೆ ಪರಿಚಯ ಇದ್ದಂಥವ್ರು. ಶರ್ವರಿ ವೇಷಿ ಅಂಥೇಳಿ ಹೆಣ್ಣುಡಿಗೆ ಹಾಕಿ ಚಲೋ ಅಧ್ಯಯನ ಮಾಡಿ ತಬಲಾ ಸೋಲೋ ಮಾಡಿಸ್ತಾರ. ಆಮೇಲೆ ಶ್ರೀಮತಿ ಕುಮದ್ವತಿ ಕುಲದೀಪ ಕುಲಕರ್ಣಿ ಇವರಿಂದ ಶಾಸ್ತ್ರೀಯ ಅಂತ ಹಾಕಿ ಲೈಟು ಹಾಡ್ತಾರೆ, ಮರಾಠಿ ಹಾಡ್ತಾರೆ. ಅವರು ಅರ್ಥಕಂತ ಬರೋದು ಚಲೋ, ಅವರು ಸಂಗೀತ ಚಲೋ ಅಧ್ಯಯನ ಮಾಡಬೇಕು. ಅವ್ರನ್ನ ಒಂದು ಕಾರ್ಯಕ್ರಮದ ಅಂತ 23ಕ್ಕೆ ಅವತ್ತು ಬೇರೆ ಷಷ್ಠಿ ಮಂಗಳವಾರ ದಿನಾಂಕ 24 ಹೋಗಿ 2026 ಅಭಿಷೇಕ ನಡೀತಾವ. ವೇದಮೂರ್ತಿ ದ್ವಿವೇದಿಯಿಂದ ಮಧ್ಯಾಹ್ನ. ಇನ್ನೊಬ್ರು ಈಶ್ವರ ವಿಶೇಷವಾಗಿ ಪವನ್ ಕೃಷ್ಣ ಅಂತೇಳಿ ನಮ್ಮಲ್ಲಿ 1-2 ವರ್ಷ ಅಧ್ಯಯನ ಮಾಡ್ತಾವ. ಅವಾಗ ಮಾಡಿದ ಮೇಲೆ ಆಳಂದಿ ಅಂತದೆ, ಎಲ್ಲರಿಗೂ ಗೊತ್ತದ ಆಳಂದಿ ಅಂತೇಳಿ. ಅಲ್ಲಿ ಆಳಂದಿ ಒಳಗೆ ನಮ್ಮ ದೊಡ್ಡ ಹೋಗಿಟ್ಟು ಬಂದ ಪೂರ್ಣ ಗಣಪನ ಅಧ್ಯಯನ ಮಾಡಿ ಅದರೊಳಗೆ ಅವರಿಗೆ 1,50 ಲಕ್ಷ ರೂಪಾಯಿ ಎಲ್ಲ ಇದೆ. ಅವ್ರಿಗೆ ಇದನ್ನು ಸನ್ಮಾನ ಮಾಡಿ ಎಲ್ಲ ಮಾಡಿ ಪತ್ರಿಕೆಗೆಲ್ಲ ಕೊಟ್ಟಾಗ ಮೊನ್ನೊಂದು ಕಡೆ 70 ದಿವಸ ಮಾಡ್ಲಿಕ್ಕೆ 2 ಲಕ್ಷ ರೂಪಾಯಿ ಕೊಟ್ಟವಾಗ ಆ ಹುಡುಗ ಮೊನ್ನೆ ಭೇಟಿಯಾಗಿದ್ದ. ಅವ್ನು ಮೊನ್ನೆ ಲಗ್ನೂ ಆಯ್ತು. ಹಿಂಗಾಗಿ ಭೇಟಿಯಾಗಿತ್ತು. ಅದಕ್ಕೆ ನಮ್ಮಲ್ಲಿ ವೇದ ಪಾರಾಯಣ ವೇದ ಯಾವಾಗಲೂ ಗಮನ ಅಧ್ಯಯನ ಮಾಡೋದು ಬಹಳ ಕಟ್ಟಲೆ. ಇದರಿಂದ ಅಡ್ಡಿ ಇಲ್ಲ ಯಾಕಂದ್ರೆ ದೊಡ್ಡ ಆ ಹುಡುಗ ಬಂದಿದ್ದ. ಈಗ ಇವತ್ತಿನಿಂದ ಪಾರಾಯಣ ಶುರು ಮಾಡೋಣ, ಮೊಬೈಲ್ ಪಾರಾಯಣ ಶುರು ಮಾಡೋಣ. ಅವನು 5 ದಿವಸ ಪಾರಾಯಣ ಮಾಡ್ತಾನೆ. ಅವನು ಪವನ್ ಅಂತ ಹೇಳಿ ಧಾರವಾಡಕ್ಕೆ ಅವನು ಬರ್ಲಿಕ್ಕೆ 5 ದಿವಸ ಪಾರಾಯಣ ಮಾಡ್ತಾನೆ. ಆಮೇಲೆ ಶಾರದಾ ಭಜನಾ ಮಂಡಳಿ ಹಾಗೂ ಸಂತಾನ ವೇಣುಗೋಪಾಲ ಭಜನಾ ಮಂಡಳಿಯಿಂದ 24ನೇ ತಾರೀಕಿಗೆ ಅವ್ರ ಕಾರ್ಯಕ್ರಮ ತಗೊಂಡಿವಿ. ಅವರೆಲ್ಲ ಒಂದು ಕಾರ್ಯಕ್ರಮ ನಡೆಸ್ಕೊಡ್ಬೇಕಂತ ಕೇಳ್ಕೊಳ್ತೀವಿ. 7ನೇ ಬುಧವಾರ ದಿನಾಂಕ 25/3/2026 ಇದೊಂದು ವಿಶೇಷವಾದಂಥ ಕಾರ್ಯಕ್ರಮ. ಅದು ಯಾರಿಗೂ ತಿಳಿದಿಲ್ಲ, ಆದ್ರೆ ಅದು ನೋಡ್ಲಿಕ್ಕೆ ಚಲೋ ಇರ್ತದೆ. ಏನಂತ ಕೇಳಿದ್ರೆ, ಈಗೇನು ನಮ್ಮ ಹುಡುಗ ಶಾಸ್ತ್ರ ಅಧ್ಯಯನ ಮಾಡ್ಯಾರ. ಈಗ ವಿಷ್ಣು ಸಂಪ್ರದಾಯದೊಳಗೆ ಅಲ್ಲಿ ಏನು ಮಾಡ್ತಾರೆ ಅಂದ್ರೆ ನ್ಯಾಯಶಾಸ್ತ್ರ ಅವ್ರು ಹೋಗಿ ಬಂದು ಕೂಡಲೇ ಅವರಿಗೆ ಸುಧಾಮಂಗಲ ಅಂದ್ರೆ ರಾಘವೇಂದ್ರ ಸ್ವಾಮಿಗಳು ಬರೆದಂತಹದ್ದು ನ್ಯಾಯಶಾಸ್ತ್ರ. ಅದಕ್ಕೆ ಸುಧಾರ್ಥ ಹೆಸರಿಟ್ಟಾರೆ. ಅದು ಸುಧಾಮಂಗಲವನ್ನು ಮಾಡ್ತಾರೆ. ಹಾಗೆ ನಮ್ಮಲ್ಲಿ ಯಾರ್ಯಾರು ಶಾಸ್ತ್ರ ಇರ್ತಾರೆ ಇವರಲ್ಲಿ ಕೂಡ ಇವ್ರಿಗೆಲ್ಲರಿಗೂ ಪರೀಕ್ಷಾದಿಗಳಾಗಿ ಇವರಿಗೆ ಮಹಾಪರೀಕ್ಷಾ ಅಂತ ಮಾಡ್ತಾರೆ. ಅದರೊಳಗೆ ಪಾಸ್ ಮಾಡ್ತಾರೆ. ಅವತ್ತಿನ ದಿವಸ ಈ ಶೃಂಗೇರಿ ನಮ್ಮಲ್ಲಿ ಬಂದು ಹೋದ ಮೇಲೆ
ಅವರು ಒಂದು ಇದನ್ನು ಮೃಗಶಿರ ನಕ್ಷತ್ರದೊಳಗೆ ಅವ್ರ ಗುರುಗಳು ಭಾರತೀಯ ತೀರ್ಥರ ಬಗ್ಗೆ ಅವರು ತಮ್ಮ ಅವ್ರದ್ದು ಮೃಗಶಿರ ನಕ್ಷತ್ರ, ಆ ಮೃಗಶಿರ ನಕ್ಷತ್ರ ದಿವಸ ಇದ್ದಾಗಿನ ಪ್ರತಿ ಮೃಗಶಿರ ನಕ್ಷತ್ರ ತಿಂಗಳೊಳಗೆ ಬರ್ತದಲ್ಲ ಒಂದು ಕಡೆ ಸಭಾ ಆಗ್ಬೇಕು ಅಂತ ಮಾಡ್ಕೊಂಡಿದ್ರು. ಅದು ಈಗ ಪುಣೆದೊಳಗೆ ಮತ್ತು ಧಾರವಾಡದೊಳಗೆ ನಡೀತಾ ಇತ್ತು. ದೈವಶಾಸ್ತ್ರ ಅದು ನಮ್ಮಲ್ಲಿಯೂ ಕೂಡ 25ನೇ ತಾರೀಕಿಗೆ ಆಗೋದು ಅಂತ ಆಗ್ಯದ. ಗುರುಗಳು ಬರೋದಿಲ್ಲ, ಅವ್ರ ಪರವಾಗಿ ಪುಣೆಯಿಂದ ಒಬ್ಬರು ಬರ್ತಾರೆ, ನಮ್ಮ ಧಾರವಾಡದಿಂದ ವಾಚಸ್ಪತಿ ಗುರುಗಳು ಅಂತೇಳಿ ನಮ್ಮ ಶಾಸ್ತ್ರಗಳು ಮಾಡ್ತಾರೆ. ಆಮೇಲೆ ನಮ್ಮ ಇವರು ಶಾಸ್ತ್ರಗಳು ಇರ್ತಾವೆ, ಶಾಸ್ತ್ರಗಳು ಅವರು ಇರ್ತಾವೆ. ಇನ್ನೂ ಒಂದು 5-6 ಹುಡುಗರು ಬರ್ತಾರೆ. 7-8 ಜನ ಬೆಳಿಗ್ಗೆ ಮತ್ತು ಮಧ್ಯಾಹ್ನ ಒಂದು ನ್ಯಾಯಶಾಸ್ತ್ರ, ಮೀಮಾಂಸಾಶಾಸ್ತ್ರ, ವೇದಾಂತ ಇತ್ಯಾದಿಗಳ ಬಗ್ಗೆ ಮಾತಾಡ್ತಾರೆ, ಚರ್ಚೆ ಮಾಡ್ತಾರೆ. ಅದೊಂದು ನೋಡೋದು ತಿಳಿದೇ ಇದ್ರು ಕೂಡ ಹೆಂಗಿರ್ತದ ಅನ್ನೋಂಥರ ಒಂದು ಶಾಸ್ತ್ರ ಏನಿರ್ತದೆ, ಏನು ಮಾತಾಡ್ತದೆ ಅಂತ ಹೇಳ್ಕೊಂಡು ಅದನ್ನು ನೋಡೋಣ ಅನ್ನೋ ದೃಷ್ಟಿಯಿಂದ ಅದು ಕೂಡ ಎಲ್ಲರೂ ಬೆಳಿಗ್ಗೆ ಮಧ್ಯಾಹ್ನ ತನಕ ಬರಬೇಕು ಅನ್ನೋಂಥದ್ದು. ಆಮೇಲೆ ಸಾಯಂಕಾಲ ಕಾರ್ಯಕ್ರಮ ಇದಾದ್ಮೇಲೆ ಸಾಯಂಕಾಲ ಮೊಹಸಿನ್ ಖಾನ್ ದೇಸಾಯಿ ಮೊಹಸಿನ್ ಖಾನ್ ಕೇಳಿದ್ರಿ, ನಾವು ಕಾಲೇಜಾಗಿದ್ದಾಗ ಅವ್ರ ತಂದೆಯವ್ರು ಅವಳಗ ಪ್ರತಿಯೊಬ್ಬರು ಬರ್ತಾರೆ, ಎಲ್ಲ ಪ್ರದೇಶದೆಲ್ಲ ಗಂಡ ಯೂನಿವರ್ಸಿಟಿಯೊಳಗೆ ಹೇಳ್ತಾನೆ ಅಂಥವಳಿಗೊಂದು ಕಾರ್ಯಕ್ರಮ ಅವತ್ತಿದೆ ಇಟ್ಕೊಂಡದ ಅವನೊಂದು ಕಾರ್ಯಕ್ರಮದ ಇಲ್ಲಿ. ಆಮೇಲೆ ಇನ್ನು ಬೆಳಗಾವಿಯಿಂದ ಬರ್ಲಿಕ್ಕತ್ತಾರ ಶ್ರೀಮತಿ ಸುಲಕ್ಷಣಾ ಅಂತ ದೇಸಾಯಿ ಅಂತ ಅವ್ರದ್ದು ಕಾರ್ಯಕ್ರಮ ಅದ. ಆಮೇಲೆ ಅವ್ರ ಯಜಮಾನ ಸಲ್ಲದ ಹೀಗಾಗಿ ಅವ್ರದ್ದೊಂದು ಕಾರ್ಯಕ್ರಮ ಇಟ್ಕೊಂಡು ನಮ್ಮಲ್ಲಿ ಬಡ್ಡಿ ಮಾತ್ರ ಬರ್ತಿದ್ರಲ್ಲಿ ಅವರೆಲ್ಲ ಗೀತ ರಾಮಾಯಣ ಕಾರ್ಯಕ್ರಮ ತಗೊಂಡು ಬರ್ತಿದ್ರು. ಆದ್ರೆ ಆ ಗೀತ ರಾಮಾಯಣದವ್ರು ಸ್ವಲ್ಪ ಲಗ್ನ ಮಾಡಿಬಿಟ್ರು, ಹುಡುಗರೆಲ್ಲ ಹೊರಬೇಕು. ಹೀಗಾಗಿ ಈ ವರ್ಷ ಕಾರ್ಯಕ್ರಮ ಹೆಂಗೆ ಮಾಡೋದು ಅಂತ ಕೇಳಿದ್ರು. ಮತ್ತು ಬಿಡಬೇಡಿ ಏನೋ ಒಂದು ಕಾರ್ಯಕ್ರಮ ಆಗಬೇಕು ಅಂತ ಇಲ್ಲ, ನಾ ಕರ್ಕೊಂಡ್ಬರ್ತೀನಿ, ಸುಲಕ್ಷಣ ಅವ್ರು ಕರ್ಕೊಂಡ್ಬಂದ್ರೆ ಹೆಂಗೆ ಅಂತ ಕೇಳಿದ್ರು. ನಾನು ಹಂಗೆ ದೇಸಾದ ನೋಡೋ ತುಂಬ ಬರ್ತಾರೆ. ವೆಂಕಟೇಶ್ ಕುಮಾರ್ ಗಡಿ ಬಂದು ಬೆಳಗಾವಿ ಆಗ್ತಿದ್ರು, ನಾನು ಇದ್ದೀರ ಅಂತ. ಅದು ಅವ್ರ ಹೆಣ್ಮಕ್ಳದ್ದು ಹಾಡು ಕೇಳಿದ್ದಾರೆ, ಈ ಸಲ ಕೇಳಬೇಕಲ್ಲ ಆಡ್ತಾರೆ ಅಂತ ಹೇಳಿದ್ರು. ಅವ್ರ ಕಾರ್ಯಕ್ರಮ ಇಟ್ಕೊಂಡದ. ಅವತ್ತು ಅವ್ರದ್ದು 2 ಕಾರ್ಯಕ್ರಮ ಆಗುತ್ತೆ. ಸಿತಾರ ಅಂತ ಅವ್ರದ್ದು 2 ಕಾರ್ಯಕ್ರಮ ಅವ. 26 27ಕ್ಕೆ ರಾಮ ಜನ್ಮೋತ್ಸವ ವಿಶೇಷವಾಗಿ. ಈಗ ನಮ್ಮ ಅಯೋಧ್ಯದೊಳಗೆ ರಾಮನ ಒಂದು ಮಂದಿರ ನಿರ್ಮಾಣ ಆದಮೇಲೆ ಎಲ್ಲ ಕಡೆ ಕೂಡ ಜಾಗೃತಿ ಅನ್ನುವಂಥದ್ದಾಗಿ ಈ ರಾಮೋತ್ಸವ ಅನ್ನುವಂಥದ್ದು ನಮ್ಮಲ್ಲಿಗಿಂತಲೂ ಕೂಡ ಎಲ್ಲ ಕಡೆ ಕೂಡ ನಡೀತದೆ. ಅಂಥ ರಾಮೋತ್ಸವ ಇಲ್ಲಿಯೂ ಆ ರಾಮ ಜನ್ಮ ಅನ್ನುವಂಥದ್ದನ್ನು ನಡೀತದೆ. 27ನೇ ತಾರೀಕಿಗೆ ಅಭಿಷೇಕ ಇದೆ. ಆಮೇಲೆ ಅವತ್ತು ಶುಕ್ಲ ಮಧ್ಯಾಹ್ನ ಏನು ಮಾಡ್ತಾರೆ, ಅವತ್ತು ಪೂರ್ಣಾವತಿ ಅದು ಆದ ಕೂಡ ರಾಮಜನ್ಮ ಆಗೋದು ಅಥವಾ ರಾಮಜನ್ಮ ಆದ್ರೂ ಪೂರ್ಣಾವತಿ ಆಗೋದು. ಆಮೇಲೆ ಪ್ರತಿ ವರ್ಷ ಆಮೇಲೆ ಬರ್ತಕ್ಕಂಥ ತರುಗಟ್ಟೆ ಅಂತಿದ್ದಾರೆ, ಎಲ್ಲ ತರ ಸೀತಾರಾಮ ಶಾಂತಾರಾಮ್ ಹೆಗಡೆ ಅಂತಿದ್ದಾರೆ. ಅವರು ಇಂಥ ಕಡೆಯವರು ಎಲ್ಲರ ಕಡೆಯವರು ಅವರು ಕಾರ್ಯಕ್ರಮ 27ಕ್ಕೆ. ದಶಮಿ ರವಿವಾರ ದಿನಾಂಕ 28/3/2026 ರಾಮದಾಸ್ ಭವನ ಪೂರ್ಣಾವತಿ. ಇದೆಲ್ಲ ನ್ಯಾಯ ಕ್ರೀಡಾಂಗಣದಿಂದ ನಮ್ಮ ಗುರುಗಳಾದಂಥ ರಾಜೇಶ್ವರ ಶಾಸ್ತ್ರಿ ಹೋಗ್ಬೇಕಾಗ್ತಾರೆ. ಅವರು ವೈದ್ಯಸ್ಪತಿನ ಬರ್ತಾರೆ, ನೋಡ್ಬೇಕು, ಅವರು ಬರ್ತಾರೆ, ಅವರು ಆಶೀರ್ವಚನ ಇತ್ಯಾದಿ ಎಲ್ಲ ಇರ್ತಾರೆ. ಆಮೇಲೆ ಇಲ್ಲಿ 27ಕ್ಕೆ ರಾಮ ಜನ್ಮ ದಿವಸ ನಮ್ಮಲ್ಲಿ ಪತಂಜಲಿಯವರು ಬಂದಿರ್ತಾರೆ, ವರ್ಷ ನೋಡಿರ್ತೀವಿ. ಅವ್ರ ತಂದೆಯವರು ವೀಣಾಕಂತಿದ್ರು, ನಾವು ಅವ್ರು ಕೂಡಿ ಪಾಠಶಾಲಾಗಿದ್ದು ನಮ್ಗಿಂತ ದೊಡ್ಡವರು, ನಾವಿದ್ದಾಗ ಪಾಠಶಾಲಾಗಿದ್ದವರು. ಭಾಳ ವಿದ್ವಾಂಸರು ಅವರು. ಇವತ್ತಿಂಥ ಸ್ವಾಮಿಗಳು ಬರಬೇಕು ಅಂತಂದ್ರೆ ಅವ್ರನ್ನ ಮಾತು ಹೇಳಿದ್ದಾರೆ. ವಿದ್ವಾಂಸರು ಇದೆ, ಬೇಕಾದಂಥ ಸ್ವಾಮಿಗಳು ಬೇಕಾದ್ರೂ ವಿಷ್ಣು ರಸ್ತಿರಲಿ ಅಥವಾ ಬೇರೆ ರಾಘವೇಶ್ವರ ಸ್ವಾಮಿಗಳಿರಲಿ, ತೆಂಗೇರ ಸ್ವಾಮಿಗಳಿರಲಿ, ವೀಣಾಕಾರ ಬರ್ತಾರ, ಹೇ ವೀಣಾಕಾರ ಬರ್ತಾ ಇದ್ದಾರೆ, ಕರೀರಿ ಅಂತ ಅವ್ರು ಕರಿತಿದ್ರು. ಅಷ್ಟು ಅವ್ರಿಗೆ ಇದು. ಹಾಗಾಗಿ ಈ ಪತಂಜಲಿಯಲ್ಲೂ ಕೂಡ ಚಲೋ ಎಲ್ಲ ಮಾಡಿಕೊಂಡು ಅಲ್ಲೇ ಈ ಸಂಸ್ಕೃತ ಕಾಲೇಜಿನ ಅಕ್ಷರ ಇದ್ದಾಗ ಒಂದು 2 ದಿನ ನಾವು ಅವ್ರ ಬಳಿ ಇರೋದ್ರಿಂದ ಅವ್ರ ಬರ್ತಾರ ಸಂಬಂಧ ಅದಾವ. ಅದಕ್ಕೆ ಅವಾಗ ಪ್ರತಿ ವರ್ಷ ಉದಾಹರಣೆ ವಿಷಯ ಮಾತಾಡತ್ತ ಕಡೆಗೆ ಅವರು ಬರ್ತಾರೆ. ಗುರುಗಳಿಂದ ಆಶೀರ್ವಚನ. ಸುಜಾತ ಗುರವಂತಿದ್ರು, ಸರಬಂಧರಿದ್ರು, ಅವ್ರದ್ದೊಂದು ಕಾರ್ಯಕ್ರಮದ. ಇನ್ನೊಂದು ನಾವು ಬಿಟ್ವಿ. ಅವ್ರದ್ದು ಬರ್ತಾರೆ ನೋಡ್ರಿ, ಮುಂಬೈಲಿ ಅವ್ರು ಬರ್ಲಿಕ್ಕತ್ತಾರ. ಮಾಧವ ಗುಡಿ ಅಂತ ಹಾಡ್ತಿದ್ರು, ಅವ್ರ ಮಗಳಿದ್ದ ಅನುಪಮ ಅಂತ ಹೇಳಿ. ಏನು ಇವ್ರುಗಳ ನಾವು ವಿದ್ಯೆಗೆ ಹೋಗ್ಬೇಕಾದ್ರೆ ನೀವು ಅಂತ ಸದಾ ಫೋನ್ ಮಾಡಿದ್ರು. ಅದಕ್ಕೆ ನಿಮ್ಮಲ್ಲಿ ಅಂತ ಹೇಳಿ ಅವ್ರದ್ದು ಅನುಪಮ ಎಂದು ಮಂಗಳಗಡಿ
22ನೇ ತಾರೀಕಿಗೆ ಅವರು ಅನುಪಮ ಮಂಗಳೂರಿ ಪಾಠಶಾಲೆ ಅದು ಇವನು ಯಾರು ಅವ್ರದ್ದಾದ ಕೂಡ ಇವರು ಯಾರು ಕೃಷ್ಣೇಂದ್ರ ವಾಡಿಕರ್ ಹಿಂದಿನ ದಿನ ಅದು ಉಪಾಧ್ಯಾಯವ್ರದ್ದು ನೃತ್ಯ ಕಾರ್ಯಕ್ರಮ ಇದ್ದಾಗ ಅಲ್ಲ ಅವತ್ತು ಅವ್ರದ್ದು ಒಬ್ರದ್ದು ಅದ ಅಲ್ಲ ಅನುಪಮ ಮಂಗಳೂರಿ ಇವರು ಶಾಸ್ತ್ರೀಯ ಗಂಗಾಧರ ಸಂಗೀತ ಹಾಂ ಅವತ್ತು ಅವತ್ತ ಕೃಷ್ಣೇಂದ್ರ ವಾಡಿಕರ್ ಹಾಗಾಗಿ ನಿನ್ನ ಕುಂಕುಮಾರ್ಚನೆಗೆ ನಾಳೆ ಎಲ್ಲರಿಗೂ ಮಹಾಪ್ರಸಾದ ಹೆಣ್ಮಕ್ಳಿಗೆ ಗಂಡಸರು ಬರಬಾರ್ದಿರ್ತಾರ ಅವ್ರಿಗೂ ಮಹಾಪ್ರಸಾದ ಅವರು ಮಾಡ್ಬೋದು ಯಾಕಂದ್ರೆ ಎಲ್ಲ ನಡೆದಿರ್ತದೆ ಯಾಕಂದ್ರೆ ಹೆಣ್ಮಕ್ಳು ಬಂದಾಗ ಗಂಡಸರು ಇರ್ಬೇಕಾಗ್ತದೆ ಯಾಕಂದ್ರೆ ಅವ್ರು ಸ್ವಲ್ಪ ಕೆಲಸ ಮಾಡ್ತಾರೆ ಅದಕ್ಕೆ ಎಲ್ಲರೂ ಬರ್ಬೇಕು ನಾಳೆ ಎಲ್ಲ ಮಹಾಪ್ರಸಾದ ಆಮೇಲೆ ಕಡಿ ದಿನನೂ ಒಂದು ಮಹಾಪ್ರಸಾದ ಏನಂತ ಕೇಳಿದ್ರೆ ದಶಮಿ ದಿವಸ ಅವತ್ತು ಮಹಾಪ್ರಸಾದ ಆಮೇಲೆ ರಾಮ ಜನ್ಮ ಆ ದಿವಸ ಉಪಹಾರ ಇರ್ತದೆ ಎಲ್ಲರಿಗೂ ಇರ್ತದೆ ಉಪಹಾರ ಅದಕ್ಕೆ ಅಷ್ಟು ಇದ್ರೊಳಗೂ ಭಾಗವಹಿಸಬೇಕು ಅಷ್ಟು ಕಾರ್ಯಕ್ರಮದೊಳಗೆ ಬರಬೇಕು ಮುಂಜಾನೆ ಸಾಯಂಕಾಲ ಮತ್ತು ಮಧ್ಯಾಹ್ನ ಎಲ್ಲ ಕಾರ್ಯಕ್ರಮಗಳಿಗೆ ಹಾಜರಿರಬೇಕು ಎಲ್ಲ ಕಾರ್ಯಕ್ರಮಕ್ಕೆ ತಾವು ಬಂದು ಯಶಸ್ವಿ ಮಾಡಬೇಕು ಅಂತೇಳಿ ನಿಮಗೆಲ್ಲ ನಿಮ್ಮ ಅಕ್ಕಪಕ್ಕದಲ್ಲಿ ಕರ್ಕೊಂಡು ಬರಬೇಕು ಕೊಟ್ಟಿರೋ 4 ಮಂದಿ 10,000 ಇತ್ತು ಅಂದ್ರೆ ಬರ್ತಾರೆ ರಾಮದೇವ್ ನಡೆಸ್ಕೊಟ್ಟಿರ್ತಾವೆ ಅದಕ್ಕೆಲ್ಲರೂ ಆ ಕಾರ್ಯಕ್ರಮ ಮಾಡೋಣ ಈ ಸಲ ವಿಶೇಷವಾಗಿ ಏನಂತ ಕೇಳಿದ್ರೆ ನಮ್ಮ ಭಾಗದೊಳಗೆ ದತ್ತಾತ್ರೇಯ ಋಷಿ ರಾಜಮಠವನ್ನು ಕರೀತೀವಿ ನಮ್ಮ ಮಠದವರು ಅವರು ತೀರ್ಕೊಂಡರ ಅನ್ನೋದು ವಿಶೇಷ ಇತ್ತು ಅದಕ್ಕೆ ಅವರಿಗೆ ಒಂದು ಸಂತಾನ ಸೂಚನೆ ಮಾಡಬೇಕು ಏನಂದ್ರೆ ಅವ್ರಿಗೆಲ್ಲರೂ ಅವರ ಇದಕ್ಕೆ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಉಳಿಕಿದವರಿಗೆ ಅವರ ಮನೆಯವರಿಗೆ ಎಲ್ಲರೂ ಕೂಡ ಯಾವಾಗ ಕೂಡ ಒಳ್ಳೆಯದಾಗಲಿ ಅಂತ ಹೇಳಿಕೊಳ್ಳುವಂಥ ಒಂದು ಪದ್ಧತಿ ಇರ್ತದೆ ಅವರು ವಿಶೇಷವಾಗಿ ಅಧ್ಯಯನ ಕಡಿಮೆ ಇದ್ದರೂ ಕೂಡ ಕೆಲವು ನಿತ್ಯ ಪೂಜಾ ಪುರಸ್ಕಾರಗಳನ್ನು ಮಾಡೋದು ಒಂದು ಶಕ್ತಿ ಬಂದಿರ್ತದೆ ಅಂತ ಹೇಳ್ತಾರೆ ಬರೀ ಶಾಸ್ತ್ರ ಓದಿದ್ವಿ ಅಥವಾ ಭಾಳ ಅಧ್ಯಯನ ಮಾಡಿಕೊಂಡು ಭಾಳ ಪಂಡಿತರು ಅವರಂತ ಹಿಂಗೆ ಹೇಳಿಕೊಂಡು ಆದರೂ ಕೂಡ ಅವರು ಕೂಡ ಭಾಳ ಮಾಡ್ತಿದ್ರು ಅವತ್ತಿನ ಕಾಲಕ್ಕೆ ಅವ್ರು ಇದ್ರ ದಿವಸ ಎಲ್ಲರೂ ಭಾಳ ಜನ ಇದ್ದರು ಶಿಷ್ಯ ಮಂಡಳಿ ಎಲ್ಲ ಭಾಳ ಇತ್ತು ಅವರು ವಾರ ಬದಲಾವಣೆಗಳಿಂದ ರಾತ್ರಿ ಉತ್ಸವ ಹೇಳಿದ್ರು ವಿಶೇಷವಾಗಿ ಅವ್ರು ತಿಳ್ಕೊಂಡದ್ದು ನೋಡ್ರಿ ನಮ್ಮ ರಾಮೋತ್ಸವ ತೊಂದರೆ ಮಾಡಲಿಲ್ಲ ಜಾತ್ರೆಗೆ ತೊಂದರೆ ಮಾಡಲಿಲ್ಲ ಯಾವ ಕಾರ್ಯಕ್ರಮಕ್ಕೂ ತೊಂದರೆ ಮಾಡಿಲ್ಲ ಅವ್ರ ಸಲುವಾಗಿ ಒಂದು 5 ನಿಮಿಷ ನಾವು 1 ನಿಮಿಷವನ್ನು ಮೌನ ಮಾಡಬೇಕು ಶ್ರೀರಾಮ ಶ್ರೀರಾಮ ಇಷ್ಟು ಕಾರ್ಯಕ್ರಮಗಳೆಲ್ಲ ನಡೀತಾವಲ್ಲ ಎಲ್ಲ ಕಾರ್ಯಕ್ರಮಕ್ಕೂ ಇವತ್ತು ಸ್ವಲ್ಪ ಜನ ಕಡಿಮೆ ಆಗ್ಯಾರ ಯಾಕಂದ್ರೆ ಮಳೆ ಭಾಳ ಆಗಿದೆ ಅವ್ರವ್ರು ಮಳೆ ಭಾಳ ಆಗ್ತದೆ ನಮ್ಮಲ್ಲಿ ಈ ಧಾರ್ಮಿಕ ವಿಷಯಗಳಲ್ಲಿ ಆಸಕ್ತಿ ಕಡಿಮೆ ಮಾಡ್ಕೋಬಾರ್ದು ಯಾಕಂತ ಕೇಳಿದ್ರೆ ನಮ್ಮೆಲ್ಲರಿಗೂ ಒಳ್ಳೆಯದು ಎಲ್ಲಿ ನಡೀತದ ಅನ್ನೋದನ್ನು ನಾವು ಹುಡುಕೊಂಡು ಹೋಗ್ಬೇಕು ಅಂತ ಹೇಳ್ತಿರ್ತಾವೆ 2 ವಿಷಯಗಳನ್ನ ಹೇಳ್ತಾವೆ ಶಾಸ್ತ್ರಗಳು ಎಲ್ಲಿ ಧರ್ಮ ಕಾರ್ಯ ನಡೀತದ ಅವ್ರು ಬೇಡ ಅಂದ್ರೆ ನಾವು ಕೊಡಬೇಕು ಅಂತ ಭಿಕ್ಷಾ ಬೇಡ ಅಂದ್ರೆ ಇಸ್ಕೋಬೇಕು ಧರ್ಮ ಕಾರ್ಯ ನಡೆಯೋದು ಎಲ್ಲಿ ಅಧರ್ಮ ನಡೀತದ ಅಲ್ಲಿ ಹೋಗಿ ನಮ್ಗೆ ಬರೀ ಊಟಕ್ಕೆ ಹಾಕ್ತಂದ್ರೆ ಹೋಗ್ಬಾರ್ದು 2 ವ್ಯವಸ್ಥೆ ಮಾಡಿ ಅದಕ್ಕೆ ಧರ್ಮ ಕಾರ್ಯ ನಡೆಯಲ್ಲಿ ನಾವು ಹೋಗಿ ನಮಗೆ ಕೊಡ್ರಿ ಅಂತ ಕೇಳಿದ್ರೆ ತಪ್ಪಿಲ್ಲ ಅಂತ ಏನು ಕರೆದಿಲ್ಲಿ ನಾವು ಹೋಗ್ಬಾರ್ದು ಅಂತ ಎಂದೂ ಇಟ್ಕೋಬಾರ್ದು ಯಾಕಂತ ಕೇಳಿದ್ರೆ ಆ ಜಾಗದೊಳಗೆ ನಡೆಯೋದ್ರೆ ವಿಶೇಷ ಮಹಾಪ್ರಸಾದ ಅಂತ ಹೇಳ್ತಾರೆ ತಿರುಪತಿಗೆ ಹೋಗ್ತೇವೆ ಮಹಾಪ್ರಸಾದಕ್ಕೆ ಹೋಗ್ತೀವಿ ಎಷ್ಟು ಬಡ್ದಾಡ್ತಾರೆ ಎಷ್ಟು ಮಾಡ್ತಾರೆ ನಡೀತಿರ್ತದೆ ಯಾಕೆ ಇಷ್ಟು ಖರ್ಚು ಮಾಡ್ಕೊಂಡು ಅಲ್ಲಿ ಹೋಗೋದ್ರ ಸಲುವಾಗಿ ಒಂದು ಮಹಾಪ್ರಸಾದ ಒಂದು ದಿವ್ಯವಾದಂಥ ಮೂರ್ತಿಯನ್ನು ನೋಡಲಿಕ್ಕೆ ಹೋಗೋದು ಹಾಗೆ ನಾವು ಎಲ್ಲೇ ಆ ಮೂರ್ತಿಯನ್ನು ನೋಡ್ತೀವಿ ಅಲ್ಲಿ ಆ ಭಗವಂತನ ಒಂದು ಇದಿರ್ತದೆ ಅನ್ನೋದು ಕೊಟ್ಟು ಸಣ್ಣ ದೃಷ್ಟಾಂತ ಹೇಳ್ತೀನಿ ಮುಗಿಸ್ತೀವಿ ಒಂದು ಸಲ ಈಗ ಹೇಗೆ ನಮ್ಮ ಧರ್ಮ ಕಾರ್ಯ ನಡೆದ ಹಂಗೆ ಕೀರ್ತನ ನಡೆದಿತ್ತು ಕೀರ್ತನ ಅಂದ್ರೆ ಈ ಕಡೆ ಎಲ್ಲ ಈಗ ಕಡಿಮೆ ದಾಸ ಹೇಳ್ತದೆ ಅಷ್ಟು ದಾಸ ಕರೆ ಕೀರ್ತನ ಅಂತ ಕೇಳಿದ್ರೆ ದಂಡಿ ಸಾಕಿ ಇತ್ಯಾದಿಗಳು ಇನ್ನೂ ಮಾರಾಟದೊಳಗೆ ಹೆಣ್ಮಕ್ಳು ಗಂಡಸರು ಒಳ್ಳೆ ಕೀರ್ತನ ಮಾಡ್ತಾವೆ ಕೇಳಬೇಕು ಆ ಕೀರ್ತನ ಕೇಳಿದ್ರೆ ಮೈ ನಮಗೆ ನಿವರ್ತದ ಅಂತ ಅಂದ್ರೆ ನಮ್ಮಲ್ಲಿ ಕೂಡ ಹುಮ್ಮಸ್ ಬರ್ತದೆ ಎಲ್ಲೇ ಯುದ್ಧಗಳನ್ನು ಮಾಡ್ತಕ್ಕಂಥ ಹೆಣ್ಮಕ್ಳಿಗೆ ಕೀರ್ತನ ತಂದು ಮಾಡಿದೆ ಎಲ್ಲ ಕಡೆ ಅವ್ರನ್ನ ಮಾಡಿದಂಥ ಬಗ್ಗೆ ಕಥೆ ಹೇಳ್ತಾರೆ ಆಮೇಲೆ ಶಿವಾಜಿ ಬಗ್ಗೆ ಹೇಳ್ತಾರೆ ಅವ್ರನ್ನೆಲ್ಲ ಕೇಳಿದ್ರೆ ನಮ್ಗೆ ಅಗ್ನಿ ಹಿಂಗಾಗ್ತದೆ ಅಂತ ಕೀರ್ತನ ಮಾಡೋಂಥವ್ರು ಕೀರ್ತನ ಮಾಡ್ತಾ ಇರ್ತಾರೆ
ಕೀರ್ತನದ ಕೂಡ ಈಗ ಸಹಜವಾಗಿ ನಾವು ಹೇಳ್ಬೇಕಂದ್ರೆ ಟಿವಿಯಲ್ಲಿ ಕೂಡ ಎಲ್ಲ ಕೂಡ ನೋಡ್ತೇವೆ. ಮಕ್ಕಳು ನೋಡ್ತಾರೆ, ದೊಡ್ಡವರು ನೋಡ್ತಾರೆ, ಸಣ್ಣವರು ನೋಡ್ತಾರೆ, ಎಲ್ಲರೂ ನೋಡ್ತಾರೆ. ಅದರೊಳಗೆ ಎಲ್ಲರೂ ಕೂತ್ಕೊಂಡಿರ್ತಾರೆ. ಯಾರಿಗೆ ಏನು ಬೇಕು ಅದನ್ನ ತಗೊಳ್ತಿರ್ತಾರೆ. ಸಣ್ಣ ಮಕ್ಕಳು ಯಾರು ದಪ್ಪನ ಬಿದ್ದರೆ ನಗ್ತಾರೆ, ದೊಡ್ಡ ಮಕ್ಕಳು ಯಾರಿಗಾರ ಕಷ್ಟ ಅಂತ ಅಳ್ತಾರೆ. ಇನ್ನು ಹುಡುಗರು ವಯಸ್ಸಿಗೆ ಬಂದವರು ಅವ್ರು ಪಡೆಯೋದು ನೋಡ್ತಾರೆ. ಇದೆಲ್ಲ ಹೆಂಗೆ ನೋಡ್ತೀವಿ ಹಂಗೆ ಕೀರ್ತನದೊಳಗೆ ನವವಿಧ ಭಕ್ತಿ ಇರ್ತದೆ. ಅಂದರೆ ಎಲ್ಲ ಥರದ್ದು ಅದರೊಳಗೆ ಹಾಡು ಬರಬೇಕು, ಒಳ್ಳೆ ಕಥೆ ಇರಬೇಕು, ಭಕ್ತಿ ಇರಬೇಕು, ಶ್ರದ್ಧಾ ಇರಬೇಕು, ಮತ್ತು ಅದರೊಳಗೆ ಎಲ್ಲ ಥರದ್ದು ನವವಿಧ ಅಂದ್ರೆ 9 ವಿಧಗಳು ಇರ್ತಾವೆ. ಅವನ್ನ ಮತ್ತೆ ಅವಾಗೆಲ್ಲ ಹೇಳಿರ್ತಾರೆ. ಇಂಥ ಕೀರ್ತನೆ ನಡೆದ್ರೊಳಗೆ ಎಲ್ಲರೂ ಕೀರ್ತನೆ ಕೇಳಿರ್ತಾರೆ. ಯಾರು ಕೀರ್ತನೆ ಹೆಂಗೆ ಮಾಡ್ತಾರೆ ನೋಡ್ಲಿಕ್ಕೆ ಬಂದಿರ್ತಾರೆ, ಯಾರು ಏನು ಚಲೋ ಹೇಳ್ತಾವ ಇರೋ ಒಳ್ಳೆ ಮಾತಾಡ್ತಾವ ನೋಡ್ತಿರ್ತಾರ. ಇನ್ನು ಕೆಲವರು ಕಥೆ ಬರೋಬ್ಬರಿ ಹೇಳ್ತಾವ ಬಂದು ನೋಡ್ತಿರ್ತಾರ. ಇನ್ನು ಕೆಲವರು ಎಲ್ಲ ವಿಷಯಗಳನ್ನು ನೋಡ್ತಿರ್ತಾರೆ. ಹಿಂಗೆ ಕೀರ್ತನೆ ನಡೆದಾಗ ಅದರೊಳಗೆ ಒಬ್ಬ ಕಳುವು ಮಾಡೋರು ಬಂದಿರ್ತಾವ. ನೋಡ್ರಿ ಯಾಕೆ ಕೀರ್ತನೆ ಕೇಳೋದಂದ್ರೆ ಎಲ್ಲರೂ ಬಂದಿರ್ತಾವ. ನಾವ್ಯಾಕೆ ಬಂದಿರ್ತಾವ, ಈಗ ಎಷ್ಟು ದುಡ್ಡು ಕೊಡ್ಬೋದು, ಹೆಂಗೆ ತೊಗೊಂಡು ಹೋಗ್ಬೋದು, ಎಲ್ಲಿ ಹೆಂಗೆ ತಕ್ಕೊಂಡು ಹೋಗೋದು ಚಲೋ ಆಗಿರ್ತಂತೆ. ಇನ್ನು ಕೆಲವು ಕಡೆ ಕೀರ್ತನೆ ನಡೀತಾವ. ಹೆಂಗಂತ ಕೇಳಿದ್ರೆ ಆ ಕೀರ್ತನೆ ಮಾಡ್ಕೊಂಡು ಅವ್ರು ಕಬ್ಬಡಿ ಮಾಡ್ತಿರ್ತಾರಂತ. ಆ ಕಬಡ್ಡಿ ಇದ್ದ ಒಬ್ಬರು ಬಂದ್ಬಿಟ್ಟಿರ್ತಾರೆ. ಯಾಕೆ ನೀವು ಗೊತ್ತಿಲ್ಲ ನಮ್ಮ ಕಬಡ್ಡಿ ಅದು. ಇನ್ನು ಕೆಲವು ಕಡೆ ಆ ಕಥಾ ಕೇಳಿ ಕತ್ಕೊಂಡು ಬಿಟ್ಟು ಹೋಗಬಾರ್ದು ಅಂತ ಅಷ್ಟು ಸುಂದರವಾಗಿ ಹೇಳ್ತಿರ್ತಾವ. ಆ ಸುಂದರವಾಗಿ ಕೀರ್ತನೆ ಅಂತ ಹೇಳ್ತಿರ್ತಾವ. ಹೇಳ್ಬೇಕಾದ್ರೆ ಕೃಷ್ಣನ ವರ್ಣನೆ ಮಾಡ್ತಿರ್ತಾವ. ಏನೋ ಹುಟ್ಟಿದ ಹಿಂಗಾತು ಹಂಗಾತು. ಇದೆಲ್ಲ ನೋಡೋದು ನಾವೆಲ್ಲ ಕೇಳಿದ್ವಿ. ಅವನ್ನ ಇದು ಆಟ ಪಾಠ ರಾಕ್ಷಸ ಇತ್ಯಾದಿಗಳನ್ನೆಲ್ಲ ನಾವು ಕೇಳ್ತೀವಿ. ಆದ್ರೆ ಇದನ್ನೆಲ್ಲ ಕೇಳಿದ್ಮೇಲೆ ನಾವು ಕಳ್ಳನ್ನ ಬರೀ ಇವನ್ನ ಹೇಳ್ತಾರೆ, ಮತ್ತೆ ಹೇಳೋವಾಗ ಬಂದು ಕೇಳ್ತಾರೆ. ಆವಾಗ ಅವ್ರು ಕೃಷ್ಣನ ವರ್ಣನೆ ಮಾಡ್ತಾವೆ. ನಖ ಶಿಕಾರದೊಳಗಿನ ಕೂಡ ಅಂದ್ರೆ ಕಾಲಿನಿಂದ ಹಿಡ್ಕೊಂಡು ತಲೆವರೆಗೂ ಎಷ್ಟು ಬಂಗಾರ ಹಾಕೊಂಡಾನ, ಎಷ್ಟು ಮೈ ಮೇಲೆ ಸಾಮಗ್ರಿ ಹಾಕೊಂಡಾನ, ಎಷ್ಟು ಚಲೋ ಆಗಿತ್ತು, ಯಾವ ಇಂಥವೆಲ್ಲ ಅದ್ರ ಬಗ್ಗೆ ವರ್ಣನೆ ಮಾಡ್ತಿರ್ತಾವ. ಕಾಲುಂಗುರ, ಪೈದಾನ, ಬಾಜು ಬಂದು, ನಡಕಟ್ಟು, ಹಿಂಗೆ ಅನೇಕ ಅವು ಇರ್ತಾವ ವತ್ಸಗಳು. ಅವನ್ನೆಲ್ಲರೂ ನೋಡಿ ಕೇಳಿ ಕತ್ಕೊಂಡು ನಾವು ಅಂತಾನೆ ಹಿಂಗೆ ಜಗ್ಗೆ ಬಂಗಾರ ಮೈ ಮೇಲೆ ಅಂದ್ಕೊಳ್ಳಿ. ಕೀರ್ತನದವರು ಮುಗ ತನಕ ಕೇಳಿ ಅವ್ರ ಬಗ್ಗೆ ನಮಸ್ಕಾರ ಮಾಡ್ತಾರೆ. ಎಷ್ಟು ಭಕ್ತಿಯಿಂದ ಮಾಡ್ತಾರಪ್ಪ, ಏನು ಬೇಕಾಗಿರ್ತ ಇಲ್ಲ ನಾವು ಬಂಗಾರ ಹಾಕೊಂಡು ಕೃಷ್ಣನ ಸುದ್ದಿ ಹೇಳಿದ್ವಿ, ನಾವು ಎಲ್ಲಿರ್ತಾವ ಅಂತ ಕೇಳಿರ್ತಾರೆ. ಇಲ್ಲ ಉತ್ತರ ಪ್ರದೇಶಕ್ಕೆ ಹೋಗೋದೇ ಸಿಗ್ತಾರ ಅಂತ ಹೇಳಿ ಅದು ಕೂಡ ತಂದು ಕೂಡ ನಾವೇನು ಮಾಡ್ದ ಉತ್ತರ ಕಡೆನೂ ಮಾಡ್ರು ಆಟ ಎಲ್ಲಿ ಹೋದ್ ಕೂಡ ಕೇಳೋಣ, ಎಲ್ಲಿದ ಮಧ್ವ ಇರ್ತದ ಅಂತ ಕೇಳೋಣ. ಅದ್ರ ಬಗ್ಗೆ ಹೇಳಿದ್ರು. ಆಪಾಕ್ ಹಾಕೊಂಡಿರ್ತಾನೆ, ಹಿಂಗೆ ಮಾಡ್ತಾನೆ, ಸಣ್ಣಾಗಿದ್ದಾನೆ, ಚೆನ್ನಾಗಿ ಹಾಕಿರ್ತಾನ ಅಂದಮೇಲೆ ಅಲ್ಲಿ ಯಾರು ಹಾಕ್ತಾರೆ ತಗೊಂಡು ಹೋಗ್ಬೇಕಾ. ಅವ ನೆನೆಸ್ಕೋತ ಹೋಗ್ತಾನೆ. ಹೋಗೋದು ಕಡೆಗೆ ಮಥುರಾಕ್ ಹೋಗ್ತಾನೆ. ಮಥುರಾಕ್ ಹೋದ ಕೂಡ ಅಲ್ಲಿ ಪರಮಾತ್ಮನ ನೋಡ್ತಾನೆ, ಅಂದ್ರೆ ಕೃಷ್ಣನ ನೋಡ್ತಾನೆ. ಯಾವ ಎಲ್ಲ ಸಾಮಗ್ರಿಗಳಿರ್ತಾವ. ಭಗವಂತನಿಗೆ ಯಾವ ತಿಳಿದಿಲ್ಲ, ಯಾರು ಬಂದು ಯಾರು ಏನನ್ನೋದನ್ನು ಹೇಳುವಂತಾವ. ಎಷ್ಟೋ ಮಂದಿ ಭವಿಷ್ಯದವರು ಬೇರೆ ವಿದ್ಯಾಕರ್ತರು ಹೇಳ್ತಿರ್ತಾವ ನಿಮ್ಮ ಮನಸ್ಸಿನಾಗ ಏನು ಅಂತೇಳಿ. ಅಂಥದ್ರಿಂದಾಗೆ ಪರಮಾತ್ಮಗೆ ತಿಳಿಯೋದೇನು ಸಹಜ. ಅವಾಗ ಇವ್ ಕಳ್ಳ ಇವು ಸಾಮಾನು ತೊಗೊಂಡು ಹೋಗಿ ಬಂದಾನಂತ ಗೊತ್ತಾಗ್ತದ. ಆಗಬೇಕು ಬಂದು ಸಣ್ಣ ಹುಡುಗಿರ್ತಾನೆ, ಕೊಳ್ಳು ನೆಡ್ಕೊಂಡು ನಿಂತಿರ್ತಾನೆ. ಬಂದು ನೋಡ್ತಾನೆ, ನನಗೆ ಇದ್ರಾಗ ಯಾವಾಗ ತಗೊಂಡೆ ಅಂತ ಕೇಳ್ತಾನೆ. ಅಷ್ಟು ತಗೋ ಅಂತ ಹೇಳ್ತಾನೆ. ಪರಮಾತ್ಮ ನೋಡಿ ಕೊಡ್ಬೇಕಾದ್ರೆ ಅವನು ನೆನೆಸ್ಕೊಂಡು ಅಷ್ಟು ತಗೋದು ಕೊಡಿದ್ರೆ ನಾವು ಒಂದು ಅವ್ರಿಗೆ ಒಂದು ಚೈನ್ ತೆಗಿತಾನೆ. ಚೈನ್ ತೆಗೆದು ಯಾಕೋ ಬಡ ಮಾಡಿ ಹೊಸಂಬತ್ತು ಹಾಕ್ತಾನೆ. ಕಿರೀಟ ತಗೋತಾನೆ. ಕಿರೀಟ ತಗೊಂಡ್ಬಿಟ್ಟು ಅದು ತೆರಿ ಬಡ ಮಾಡೋದು ಬರ್ತಿರಿಗ ಎಲ್ಲ ಎಲ್ಲೆಲ್ಲಿ ವಸ್ತು ತೆಗಿತಾನ. ಆ ವಸ್ತು ತೆಗೆದುಕೊಳ್ಳಿ ಅದೆಲ್ಲ ಬಡ ಅನಿಸ್ತದೆ. ಕೈ ಒಳಗಿಲ್ಲ ಅಂದ್ರೆ ಕೈ ಒಂದು ಸಾದಾ ಕಾಣಿಸೋದು, ಈಗಿಲ್ಲ ಅಂದ್ರೆ ಮತ್ತೆ ಅವ್ನು ಹಾಕ್ತಾನೆ. ಇವನ್ನೆಲ್ಲ ಹಾಕಿದ್ರೆ ಅವ್ರಿಗೆ ಅನಿಸ್ತದ ಇವನು ತೋಲ್ಡು ಹೋದ್ರೆ ಈ ದೇವ್ರಿಗೆ ಹೆಂಗೆ ಕಾಣ್ಲಿಕ್ಕೆ ಸಾಧ್ಯ ಅಂತೇಳಿ ಅದನ್ನ ಮರೆತು ಕಡೆಗೆ ಅವೆಲ್ಲ ಅಲ್ಲೇ ಬಿಟ್ಟು ಹೋಗ್ತಾರೆ. ಯಾಕೆ ಹೇಳ್ಬೇಕಾದ್ರೆ ಭಗವಂತ ಎಲ್ಲಿ ಇದ್ದಾಗ ನಾವು ಅಲ್ಲಿ ಹೋದ್ರೆ ನಮಗೆ ಉಳುಕಿನ ಯಾವ ನಮ್ಮಲ್ಲಿ ಒಳ್ಳೆಯ ಭಾವನೆಗಳು ಇದ್ದಲ್ಲ ಅಂತ ಸರಿನ ಸರಿ. ಇನ್ನು ಕೆಟ್ಟ ಭಾವನೆಗಳು ಕೂಡ ಒಳ್ಳೆಯವಾಗಿರ್ತಾವ. ಯಾಕಂದ್ರೆ ಅಲ್ಲಿ ಹೋದ್ ಕೂಡ ಆ ಜಗ ಆಗ್ತಾವ. ನಾವು ಹೇಳ್ತೀವಿ ನಮ್ಮ ಮನೆಯಾಗ ನಾವು ಭಜನೆ ಮಾಡ್ತೀವಿ ಅಂದ್ರೆ ಮನೆ ಒಳಗೆ ಇಷ್ಟು ಭಜನೆ ಮಾಡೋದ್ರೊಳಗೆ ಆಗ ಹುಡುಗರು ದಾನ ಮಾಡೋದು ಸರಿ ಭಜನೆ ಮಾಡ. ಮತ್ತೊಂದೇನು ಮಾಡೋದ್ರೊಳಗೆ ಯಾವ ಏನು ಶುಚಿ ಅಂತ ತಗೊಂಡು ಮಾಡ್ತಾರ, ಸ್ವಚ್ಛತೆ ತೆಗೆಯೋದು.
ಎಲ್ಲ ಹುಡುಗಿಯರು ಕೇಳ್ತಾರೆ ಇದೇ ಹೊತ್ತಾಗಿರ್ತದೆ ಅಂತ ಕೇಳೋದು ಬದಲಿ ಬಗ್ಗೆ ಹೋಗಿರ್ತಾರೆ ಅದ್ರ ಬದಲಿ ಆಗೋದೇ. ಅದಕ್ಕೆ ಏನ್ ಮಾಡೋದು ದೇವಸ್ಥಾನ ಇತ್ತು ಯಾಕೆ ಮಾಡೋದು ಅಂತ ಹೇಳಿದ್ರೆ ಅಲ್ಲಿ ಕೇವಲ ಭಗವಂತನ ಒಂದು ಸಾನ್ನಿಧ್ಯ ಇರ್ತದೆ. ಆ ಸಾನ್ನಿಧ್ಯದೊಳಗೆ ನಾವು ಎಷ್ಟು ಆ ಭಗವಂತನ ಸ್ಮರಣ ಮಾಡಲಿ ಭಜನೆ ಮಾಡಲಿ ಬೇರೆ ವಿಷಯಗಳಿರುವುದೇ ಮುಗಿದ ಮೇಲೆ ಇರ್ತಾವ ನಿಮ್ಮ ಮನೆಯೊಳಗೆ ಆ ಮಾತು. ಆದ್ರೆ ಆ ಭಗವಂತನ ಸಾನ್ನಿಧ್ಯದೊಳಗೆ ದೇವ್ರ ಹುಡುಗಿ ಯಾಕೆ ಹೋಗ್ಬೇಕು ಅಂತ ಹೇಳ್ತಾರೆ. ಮನೆಯೊಳಗೆ ದೇವ್ರ ಹುಡುಗಿ ಯಾಕೆ ಹೋಗ್ಬೇಕು ಇಷ್ಟು ದೇವ್ರ ಹುಡುಗಿ ಕಟ್ಟಲಿಕ್ಕೆ ಅಂತ ಕೇಳಿದ್ರೆ ದೇವರ ಹುಡುಗಿಯಲ್ಲಿ ಇರ್ತಕ್ಕಂಥ ಸಾನ್ನಿಧ್ಯ ಸಮಾಧಾನ ಶಾಂತತೆ ಅಲ್ಲೇ ಸಿಗೋದು, ಬೇರೆ ಕಡೆ ಸಿಗುತ್ತದೆ. ಯಾಕಂತ ಕೇಳಿದ್ರೆ ಬೇರೆ ಕಡೆ ಎಲ್ಲಾನು ಗದ್ದಾನ ಸಂತಿ ಎಲ್ಲ ಕಡೆ ಸಂತಿ ಇರ್ತದ, ಆ ಭಗವಂತನಿಗೆ ಸಂತಿ ಇರ್ತದೆ. ಸಂತಿ ಇದ್ರೂ ಕೂಡ ಧಾರ್ಮಿಕ ಸಂತಿ ಇರ್ತದೆ. ಆದ್ದರಿಂದ ಅಂತ ಭಗವಂತನ ಕಾರ್ಯಕ್ರಮ ಇಲ್ಲಿ ನಾವು ನಡೆಸ್ತಾ ಇದ್ದೀವಿ. ನೋಡಿ ಈ ವರ್ಷ ಜಾತ್ರೆ 2 ಕಣ್ಣು ತುಂಬಿಕೊಂಡು ಎಷ್ಟು ಜನ ಬರೋದು ಎಷ್ಟು ಹೋಗೋದು ಅದನ್ನೆಲ್ಲ ನೋಡಿದ್ರೆ ನಮಗೆ ಅನ್ನಿಸ್ತದ ದೇವಿ ಸಾಕ್ಷಾತ್ ನಮ್ಮೂರೊಳಗೆ ಬಂದ್ಬಿಟ್ಟಾಳ ಅಂತ. ಅದರ ಏನು ವೈಭವ ಇದು ಮತ್ತು ಅನ್ನ ಸಂತರ್ಪಣೆ ಎಲ್ಲರಿಗೂ ಅನ್ಸದ ರಾತ್ರಿ 12 ಗಂಟೆ ತನಕ ಆಗ್ತದೆ. ಇವತ್ತು 40,000 ಜನ ಅದು, 20 ಲಕ್ಷ ಜನ ಅದು, ಹಿಂಗೆ ಹೇಳೋದು ಇದ್ರದ್ದು ತಾತ್ಯೇನು ಅಂತ ಕೇಳಿದ್ರೆ ನೋಡ್ರಿ. ಮೊದಲು ನಮ್ಮ ಗ್ರಾಮದಲ್ಲಿ ಜಾತ್ರೆ ಮಾಡೋ ಮುಂದೆ ನಾವು ಅವಾಗ ಏನು ಅಷ್ಟು ಇರ್ತಿದ್ದಿಲ್ಲ. ಈಗ ಗ್ರಾಮದಲ್ಲಿ ಜಾತ್ರೆ ಮಾಡೋದು ಲಕ್ಷ ಲಕ್ಷ ಇಟ್ಲೆ ಕೋಟಿ ಕೋಟಿ ಇಟ್ಲೆ ಕೊಡ್ತೀವಿ. ಯಾಕೆ ದೇವ್ರ ಸಾನ್ನಿಧ್ಯ ಅದ ನಮ್ಮ ಮನೆಯೊಳಗೆ ನಾವು ಬೇಕಾದ ಮಾಡಿ ಕೂಡಿಸ್ಲಿಕ್ಕೆ ಆಗುತ್ತದೆ. ಯಾಕಂದ್ರೆ ನಮ್ಮಲ್ಲಿ ದೇವರಿಲ್ಲ. ಅದಕ್ಕೆ ನಮ್ಮ ಅವರು ಬ್ರಹ್ಮಚೈತನ್ಯ ಅವರು ಭಾಳ ಚಂದ ಹೇಳ್ತಾರೆ. ಅವ್ರ ಹತ್ರ ಭೇಟಿ ಆಗಕ್ಕೆ ಹೋಗಿದ್ರಂತ. ಅದು ಎಲ್ಲರೂ ಬಂದು ಕೂತ್ಕೊಂಡೆ ಯಜಮಾನ್ ಬಂದಂತ ಅವರೆಲ್ಲ ಸಾವಿರ ಕುಟುಂಬ ಬಂದು ಕೂಡ ಅವರು ನಮಸ್ಕಾರ ಮಾಡ್ಬೇಕು ಕೂತು ಎಲ್ಲರೂ ಬಂದಿದ್ದೀವ್ರಿಂದ ಅಂತ ಕೇಳಿದಂತ. ಎಲ್ಲರೂ ಬಂದಿದೆ ಅಂತ ಹೇಳಿದ್ರು. ಎಲ್ಲರೂ ಬಂದಿದ್ವಿ. ನಾ ಯಾರು ಬಂದಿದ್ವಿ, ನಾ ಬಂದಿದ್ವಿ, ನಮ್ಮ ತಂದೆ ಬಂದಾರ, ನನ್ನ ಹೆಂಡತಿ ಬಂದಾರ, ಮಗ ಬಂದಾರ, ನಮ್ಮಾಗಿ ಬಂದಾರ, ನಮ್ಮ ಸೊಸೆ ಬಂದಾರ, ಎಲ್ಲ ಹೇಳಿದಂತ. ಎಲ್ಲ ಹೇಳೋರು ಹೇಳಿದಂತೆ ಎಲ್ಲರೂ ಬಂದಾರ. ಮತ್ತಾರು ಇದ್ದಾರೆ ನಿಮ್ಮ ಮನೆಯಾಗ ಇಲ್ಲ ನಾಯಿ ಒಂದು ಇರ್ತದ ಅದು ಇಲ್ಲೀಗ ಅಂತ ಹೇಳಿ ಮತ್ತಾರು ಇದ್ದಾರೆ ನೆನಪು ಮಾಡ್ಕೊಡ್ರಿ ಅಂತ. ಅವ್ರಿಗೆ ಏನು ನೆನಪಾಗಿಲ್ಲ ಕಡಿಕರು ಯಾರು ಇಲ್ಲ ಇದ್ರಿ ಬಗ್ಗೆ ಒಂದು ಕಿರಿನ ಹಾಕೋಬೇಕು, ಕೀರಿ ಹಾಕೋಬೇಕು. ಮತ್ತಾರು ಬಿಟ್ಟು ಕಡಿಕೆ ನೆನಪಾಗುತ್ತೆ. ಮಹಾರಾಜ ಹೇಳಿದಂತ ದೇವರಿದ್ದಾರೆ ಅನ್ನೋದನ್ನ ಇಟ್ಕೊಳ್ಳಿ. ಇದ್ದಿದ್ದಿಲ್ಲ ಅಂದ್ರೆ ನಿಮ್ಮ ಮನೆಯೆಲ್ಲ ಇವತ್ತು ಎಲ್ಲೇ ಹೋಗ್ಬಿಡ್ತಿತ್ತು. ಅದಕ್ಕೆ ನೀವು ನಾವೆಲ್ಲ ಇದ್ದೀವಿ ಭಗವಂತಿಲ್ಲ ಅಂತ ಇಟ್ಕೋಬೇಡ್ರಿ, ಭಗವಂತ ಅಂತ ಇಟ್ಕೊಂಡ್ರಿ. ಅದಕ್ಕೆ ಭಗವಂತನ ಬಗ್ಗೆ ಈಗ ಜಾತ್ರೆಗಳನ್ನು ನೋಡಿದ್ರೆ ಭಗವಂತ ನಮ್ಮ ಕರ್ತವ್ಯ ಕಾಣುತ್ತೆ, ನಡೀತದೆ. ಇದೆಲ್ಲ ಕಾರ್ಯಕ್ರಮ ನೋಡೋದು ಹಂಗೆ ಎಲ್ಲಿ ಧರ್ಮ ಕಾರ್ಯಗಳು ನಡೀತಾವೋ ಭಗವಂತನ ಉತ್ಸವಾದಿಗಳು ನಡೀತಾವೋ ನಾವಲ್ಲಿ ಹೋಗ್ಬಾರ್ದು ಬಿಡ್ಬಾರ್ದು ಅಂತ ತಿಳ್ಕೋ. ಯಾವ್ದೇನು ಬೇಕಾಗಲ್ಲ ಎಲ್ಲರೂ ಭಗವಂತನ ದರ್ಶನ ಮಾಡ್ಕೊಂಡು ಏನು ಸಿಗ್ತದೆ ಪ್ರಸಾದ ತಗೊಂಡು ಇದೆಲ್ಲ ಮಾಡಬೇಕು. ಇವತ್ತಿನ ದಿವಸ ವರ್ಷದಲ್ಲಿ ಇವತ್ತಿನ ದಿವಸ ನಮಗೆ ಈ 10 ದಿವಸ ನಾವು ತೆಗೆದುಕೊಳ್ಳೋಣ ಬೇರೆ ವಿಷಯಗಳೆಲ್ಲ ಅವಲೋಕನ ಮಾಡೋಣ. ಎಲ್ಲರಿಗೂ ಪಂಚಾಂಗ ಶ್ರವಣದ ಫಲ ಸದ್ಗುಣವಾಗಿ ಸಿಗಲಿ ಅಂತ ದೇವರಿಗೆ ಪ್ರಾರ್ಥನೆ ಮಾಡ್ತೀನಿ. ಅಷ್ಟೇ ಪಂಚಾಂಗಕ್ಕೆ ಎಲ್ಲ 7ಕ್ಕೆ ಅಂತ ಹೇಳಿ ಸ್ವಲ್ಪ ತಡ ಆಗಿರ್ತದೆ. ಬರೋದು ಹೋಗಿ ಮಡಿಯೋದು ಬಂದ್ಬಿಟ್ಟದೆ ಏನು. ಆದರೂ ಕೂಡ ನಾಳಿಂದ ಎಲ್ಲ ಕಾರ್ಯಕ್ರಮಗಳನ್ನು ಅಷ್ಟು ಹೇಳಿದ್ದೀನಿ. ಕೆಲವು ಮಂದಿಗೆ ವಾಟ್ಸಾಪ್ ಬಂದಿರ್ಬೋದು, ಕೆಲವು ಮಂದಿಗೆ ಕಾರ್ ಬಂದವು. ಕಾರ್ ಬಂದಿದ್ದು ಇಸ್ಕೊಂಡ್ರಿ ವೆಂಕಟೇಶ್ ಅಂತಿದ್ರೆ ಇಸ್ಕೋದು ಅಂದ್ರೆ ಎಲ್ಲ ಕಾರ್ಯಕ್ರಮವನ್ನು ನಾವು ಕೂಡ ಸಾಧ್ಯವಾದ ವೈಭವದಿಂದ ಮಾಡೋಣ ಅಂತೇಳಿ ಭಗವಂತನಲ್ಲಿ ಶ್ರೀ ರಾಮಚಂದ್ರ ರಾಮೇಶ್ವರ ಸಂಧಾನದೊಳಗೆ 2 ವಾಕ್ಯಗಳನ್ನ ಸಮರ್ಪಣೆ ಮಾಡ್ತಾರೆ. ಪ್ರಭು ಶ್ರೀರಾಮಚಂದ್ರ ಮಹಾರಾಜ ಕಿ ಜೈ, ಸದ್ಗುರುನಾಥ ಮಹಾರಾಜ ಕಿ ಜೈ, ಸೂರ್ಯನಾರಾಯಣ ಮಹಾರಾಜ ಕಿ ಜೈ.
स्वार्गं दिवसे निवेद्यार्थयतामस्त गीतं दर्शयामि ओम नय प्रजामे लोकाय हिरण्यमातंगो मोदस्वादे मधुरो सामिति एकदा ब्रह्मणोपहते एकदैवैकमनायस्तेजो संततं श्रीरस्तु ओम यज्ञेन यज्ञसहस्रनामन्यासं तेहनागं हिमवसन्ते साध्यातं देवाः ओम भास्कराय विद्महे भास्कराय तन्नो आदित्य प्रचोदयात् आदित्यं जय जय तस्मात्कारुण्यवान् रक्षस्तप्रवेक्षव पुरसाधुसाधुज्ञानदाता आवाहनं पूजा खंडता परमेश्वर गतम आगत पुण्याच सबदर्शनाने पंचांग श्रवणमात्र पूजन भगवान श्री गुरुनारायण प्रियता सीताराम प्रियता